ಇಂದಿನ ದಿನ ನಾನು BPCG 172 ಬ್ಲಾಕ್ 2ನ ಒಂದು ಚರ್ಚೆಯನ್ನು ಮಾಡಲಿದ್ದೇನೆ. ಯೂತ್ ಆ್ಯಂಡ್ ಐಡೆಂಟಿಟಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಬ್ ಯೂನಿಟಲ್ಲಿ ವರ್ಕ್ ಆ್ಯಂಡ್ ಕ್ಯಾರಿಯರ್ ವಿಷಯದ ಸಂಬಂಧಪಟ್ಟ ಹಾಗೆ ಕೆಲಸ ಮತ್ತು ಉದ್ಯೋಗವನ್ನು ಅರಸುವಿಕೆ ಮತ್ತು ಶಿಕ್ಷಣ ಮತ್ತು ಗುರುತಿಸುವಿಕೆ ಬಗ್ಗೆ ಯಾವ ರೀತಿ ಶಿಕ್ಷಣ ನಮಗೆ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥ ಒಂದು 3 ದೃಷ್ಟಿಕೋನದಲ್ಲಿ ಇವತ್ತು ನಾವು ಆ ವಿಚಾರವನ್ನು ಮಾಡ್ತಾ ಹೋಗೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಕ್ಷಣ ಆದ ನಂತರ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಉದ್ಯೋಗ ಮಾಡುವಾಗ ಯಾವ ರೀತಿಯ ಒಂದು ನಮಗೆ ವಿಶೇಷತೆ, ಒಂದು ಪರಿಣತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ವಿಷಯಗಳನ್ನೆಲ್ಲ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಬೇರೆ ರೀತಿಯ ಶಿಕ್ಷಣವನ್ನು ನಾವು ಪಡೆದಾಗ ಆ ಶಿಕ್ಷಣದಲ್ಲಿ ನಮಗೆ ಮೊದಲೇ ನಾವು ಡಿಸ್ಕಸ್ ಮಾಡಿದ ನಂತರ ಅಂದರೆ ಸಾಮಾಜಿಕ ಗುರುತಿಸುವಿಕೆ ಬೆಳೀತಾ ಹೋಗ್ತಕ್ಕಂಥದ್ದು. ಈ ಸಾಮಾಜಿಕ ಗುರುತಿಸುವಿಕೆಯಲ್ಲಿ ವ್ಯಕ್ತಿ ಏನೆಲ್ಲ ಅಂಶಗಳನ್ನು ಕಲಿಬೇಕಾಗುತ್ತೆ ಮತ್ತೆ ಅವರ ವ್ಯಕ್ತಿತ್ವವನ್ನು ರೂಢಿಸುವ ವಿಷಯಗಳಲ್ಲಿ ಅವರ ಆಸಕ್ತಿ ಮತ್ತು ಆಪ್ಟಿಟ್ಯೂಡ್ ಮತ್ತು ದೃಷ್ಟಿಕೋನ, ಇಂಟ್ರೆಸ್ಟ್, ಆಸಕ್ತಿ, ಈ ತರ ವಿಷಯಗಳ ಬಗ್ಗೆ ನಾವು ಅವಲೋಕನ ಮಾಡಿ ಒಂದು ಸೈಕಾಲಜಿಕಲ್ ಅಸೆಸ್ಮೆಂಟ್ ಪ್ರಕಾರ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂಥ ಉದ್ದೇಶ ಆಗಿರುತ್ತೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಬಹಳ ಮುಖ್ಯವಾದಂತ ಕಾಂಪೋನೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಗುಣಮಟ್ಟದ ಶಿಕ್ಷಣ ಅಂತ ಹೇಳಿ, ಕ್ವಾಲಿಟಿ ಎಜುಕೇಶನ್ಸ್ ಕೊಡೋದು ಮತ್ತು ವರ್ಕ್ ಅಂಡ್ ಕ್ಯಾರಿಯರ್ ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಹೇಳಿ. ಕ್ವಾಲಿಟಿ ಶಿಕ್ಷಣ ಕೊಟ್ಟಾಗ ನಮಗೆ ವ್ಯಕ್ತಿಯಲ್ಲಿ ಒಂದು ಅರ್ಹತೆ, ಕಾಂಪಿಟೆನ್ಸಿ ಬೆಳೀತಾ ಹೋಗುತ್ತೆ. ಆ ವ್ಯಕ್ತಿ ಯಾವುದೇ ಕೆಲಸಗಳನ್ನ ಜವಾಬ್ದಾರಿಯನ್ನು ನಿಭಾಯಿಸಬಲ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಬೆಳೆಸ್ಕೊಂಡಿರ್ತಾನೆ. ನಮಗೆ ಆ ಆಸಕ್ತಿಯುತವಾಗಿ ನಮ್ಮಲ್ಲಿ ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂತಹ ಅಂಶವಾಗುತ್ತೆ. ಯಾವಾಗ ನಾವು ಆ ಕೆಲಸದ ಬಗ್ಗೆ ಆಸಕ್ತಿಯನ್ನ ಬೆಳೆಸ್ಕೊಳ್ತೇವೆ, ಯಾವಾಗ ನಾವು ಆ ಕೆಲಸದ ಬಗ್ಗೆ ತಮ್ಮ ಎಲ್ಲಾ ರೀತಿಯ ಆಸಕ್ತಿಯನ್ನು ನಾವು ಬೆಳೆಸ್ಕೊಂಡು ಆ ಒಂದು ಎಕ್ಸಲೆನ್ಸ್ ಅನ್ನ ನಾವು ರೂಢಿಸ್ಕೊಳ್ತೀವಿ ಆ ಕೆಲಸದ ಬಗ್ಗೆ, ಆಗ ನಮಗೆ ಅಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡೋದು ಜೊತೆಗೆ ನಮ್ಮ ಕೆಲಸಗಳನ್ನು ಕೂಡ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಕ್ಕಂಥ ಒಂದು ಕಲಿಕೆ ನಮ್ಮಲ್ಲಿ ಬೆಳೆಯುತ್ತೆ ಅಂತ ಹೇಳಿ. ಅಲ್ಲಿ ನಮಗೆ ಒಂದು ಪ್ರೊಫೆಷನಲ್ ಎಜುಕೇಶನ್, ಟೆಕ್ನಿಕಲ್ ಎಜುಕೇಶನ್ಸ್ ಅಂತ ಅಂದಾಗ ಮತ್ತೆ ಒಂದು ಪ್ರೊಫೆಷನಲ್ ಆಸ್ಪೆಕ್ಟ್ ಅಲ್ಲಿ ನಾವು ನೋಡ್ಬೇಕು ಅಂದ್ರೆ ಅಲ್ಲಿ ಒಂದು ಫೀಲ್ಡ್ ವರ್ಕ್ ಅಂತ ನಮಗೆ ಬಹಳ ಮುಖ್ಯವಾದಂತಹ ಅಂಶವನ್ನು ನಾವು ಗಮನಿಸ್ತೀವಿ. ಇಲ್ಲಿ ವರ್ಕ್ ಅಂಡ್ ಕ್ಯಾರಿಯರ್ ಅಲ್ಲಿ ನಮಗೆ ಫಸ್ಟ್ ನಾವು ಪ್ರೊಫೆಷನಲ್ಗೆ ಹೋಗ್ತಕ್ಕಂಥದ್ದು ಅಂದ್ರೆ ನಾವು ಇಂಟರ್ನ್ಶಿಪ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಆ ಫೀಲ್ಡ್ ಅಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ಚರ್ಚೆ ಮಾಡಿದಾಗ, ಆ ಫೀಲ್ಡ್ ಅಲ್ಲಿ ನಮಗೆ ಬೇರೆ ಬೇರೆ ವಿಷಯಗಳನ್ನ ನಾವು ಪ್ರಾಯೋಗಿಕವಾಗಿ ಕಲಿತಾಗ ನಮಗೆ ಮುಂದಿನ ಒಂದು ಏನಂತ ಕರಿತೀವಿ ನಾವು, ಮುಂದಿನ ಒಂದು ವಿಷಯದ ಬಗ್ಗೆ, ಮುಂದಿನ ಒಂದು ಕಲಿಕೆಯ ಬಗ್ಗೆ ನಮಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಗುಣಮಟ್ಟದ ಶಿಕ್ಷಣ ಅಂದ ತಕ್ಷಣ ನಾವು ಕೇವಲ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಅನ್ನ ಕಲಿತು ಹೋಗ್ತಕ್ಕಂಥದ್ದಲ್ಲ. ಅಲ್ಲಿ ಒಂದು ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಪಾಸಿಟಿವ್ ಐಡೆಂಟಿಟಿಯನ್ನು ಬೆಳೆಸ್ತಕ್ಕಂಥದ್ದು ಅಂತೇಳಿ. ಇದು ಈ ಶಿಕ್ಷಣ ಮತ್ತು ಪಾಸಿಟಿವ್ ಐಡೆಂಟಿಟಿ ಇಟ್ ವಿಲ್ ರಿಯಲಿ ಹೆಲ್ಪ್ ಫಾರ್ ಫರ್ದರ್ ವರ್ಕ್ ಅಂಡ್ ಕ್ಯಾರಿಯರ್. ಯಾವುದೇ ರೀತಿ ನೀವು ಕೆಲಸವನ್ನು ತೆಗೆದುಕೊಂಡಾಗಲಿ ನಿಮ್ಮ ಶಿಕ್ಷಣದ ಭದ್ರ ಬುನಾದಿ ಹೇಗಿದೆ ಅಂತಕ್ಕಂಥ ಒಂದು ವಿಷಯವನ್ನ ನಾವು ಗಮನಿಸಬೇಕಾಗತ್ತೆ. ಈಗ ನಾವು ಸಾಕಷ್ಟು ಉದಾಹರಣೆಗಳನ್ನ ತೆಗೆದುಕೊಂತ ಮಾತಾಡೋಣ, ಯಾವ್ಯಾವ ವಿಷಯಗಳಲ್ಲಿ ಹೇಗೆ ನಮಗೆ ಸಹಾಯ ಆಗುತ್ತೆ ಅಂತ. ಉದಾಹರಣೆಗೆ ನಾವು ಜಪಾನ್ ದೇಶವನ್ನು ತೆಗೆದುಕೊಳ್ಳೋದಾದ್ರೆ, ಜಪಾನ್ ನಲ್ಲಿ ಇರ್ತಕ್ಕಂಥ ದೃಷ್ಟಿಕೋನ ಹೇಗಿದೆ ವರ್ಕ್ ಅಲ್ಲಿ ಅಂತೇಳಿ. ಅಂದ್ರೆ ನಾವೊಂದು ಶಿಕ್ಷಣವನ್ನ ರೂಪಿಸುವಾಗ ಕೆಲವೊಂದು ದೇಶಗಳ ಮತ್ತೆ ನಮ್ಮ ಥಾಟ್ ಪ್ರೊಸೆಸ್ ಏನಿದೆ ಅದನ್ನ ನಾವು ಅಲ್ಲಿ ಅಳವಡಿಕೆ ಮಾಡಿದಾಗ, ಅದ್ರ ಜೊತೆಗೆ ನಾವು ಶಿಕ್ಷಣವನ್ನು ರೂಪಿಸುವಾಗ, ಒಂದು ಕರಿಕ್ಯುಲಮ್ ಅನ್ನು ರೂಪಿಸುವಾಗ ಅದು ನಮ್ಮ ಬದುಕಿಗೆ ಎಷ್ಟು ಹತ್ರವಾಗಿದೆ, ಹೌ ಇಟ್ ಈಸ್ ರಿಲೇಟೆಡ್ ಟು ಅವರ್ ಲೈಫ್, ಹೌ ವಿ ಆರ್ ಅಂಡರ್ಸ್ಟ್ಯಾಂಡ್ ದ ಇನ್ಸೈಟ್, ಯಾವ ರೀತಿ ನಮಗೆ ಅದಕ್ಕೆ ಒಂದು ನಮಗೆ ಐಡಿಯಾ ಬಂದಿರುತ್ತೆ, ಯಾವ ರೀತಿ ನಮಗೆ ಒಂದು
ಪ್ರಜ್ಞೆ ಬೆಳೆಯುತ್ತೆ ಅಂತಕ್ಕಂಥ ವಿಷಯಗಳನ್ನು ನಾವು ಕರಿಕ್ಯುಲಮ್ ತಯಾರು ಮಾಡುವಾಗ ಅದರ ಬಗ್ಗೆ ಗುರುತಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಈಗ ಜಪಾನ್ ನಾನು ಉದಾಹರಣೆ ತಗೊಂಡೆ, ಅಥವಾ ಚೈನಾ ಆಗಿರ್ಬೋದು, ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಅಂಶಗಳನ್ನು ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಈಗ ನಾವು ಲೈಫ್ ಸ್ಪ್ಯಾನ್ ಬಗ್ಗೆ ಜಪಾನ್ ಅಲ್ಲಿ ಮಾತಾಡ್ತೀವಿ, ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಕಾರ್ಯದಕ್ಷತೆ ಬಗ್ಗೆನೂ ನಾವು ಹೆಚ್ಚು ಕೇಳ್ಪಡ್ತೀವಿ. ಸೊ ಕಾರ್ಯದಕ್ಷತೆಯಲ್ಲಿ ಜಪಾನ್ ನಲ್ಲಿ ಯಾಕೆ ಬೆಳೀತು ಅಂತ ಅಂದಾಗ ಅಲ್ಲಿ ಅವರು ಅದಕ್ಕೆ ನೋಡ್ತಕ್ಕಂಥ ದೃಷ್ಟಿಕೋನ ಇದೆಯಲ್ಲ, ಅದು ತುಂಬಾನೇ ಬೇರೆಯಾಗಿರ್ತಕ್ಕಂಥದ್ದು ಅಂತ ಹೇಳಿ. ಅಲ್ಲಿ ತುಂಬಾ ಶಿಸ್ತನ್ನು ಪಾಲಿಸ್ತಕ್ಕಂಥದ್ದು, ಮತ್ತೆ ಕೆಲಸಕ್ಕೆ ಡಿವೋಷನ್ ಮಾಡ್ಕೊಡ್ತಕ್ಕಂಥದ್ದು, ಈ ರೀತಿಯ ಒಂದು ಅಂಶಗಳನ್ನ ಶಾಲಾ ಕಲಿಕೆಯಲ್ಲಿ ನಾವು ರೂಢಿಸ್ಕೊಳ್ಬೇಕಾಗತ್ತೆ. ಆ ಒಂದು ಡೆಡಿಕೇಶನ್ ಯಾವಾಗ ಬೆಳೆಯುತ್ತೆ ಅಂದ್ರೆ ಪ್ರಪ್ರಥಮವಾಗಿ ನಾವು ಈಗ ಜಪಾನ್ ಅವರು, ನಾನು ಉದಾಹರಣೆ ಕೊಡೋದಾದ್ರೆ, ಒಂದು ಸಾರಿ ಸುಭಾಷ್ ಚಂದ್ರ ಬೋಸ್ ಅವರು ಆ ದೇಶಕ್ಕೆ ವಿಸಿಟ್ ಕೊಡ್ತಾ ಇರ್ತಾರೆ. ವಿಸಿಟ್ ಕೊಟ್ಟಾಗ ಅವರು ತುಂಬಾ ಪ್ರಮುಖ ನಾಯಕರಾಗಿರ್ತಾರೆ. ಮತ್ತೆ ಆ ದೇಶಕ್ಕೆ ವಿಸಿಟ್ ಕೊಟ್ಟಾಗ ಅಲ್ಲಿನ ಪ್ರಧಾನಮಂತ್ರಿಗಳು ಅವರನ್ನ ಸುತ್ತಾಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸುತ್ತಾಡುವಾಗ ಕರ್ಕೊಂಡು ಹೋದಾಗ ಅವರು ಅಲ್ಲಿನ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಕುಶಲಕರ್ಮಿಗಳು ಅವ್ರನ್ನ ನೋಡಿ ಅಷ್ಟು ಗಮನ ಏನು ಕೊಡೋದಿಲ್ಲ. ಅವರು ಏನು ಆಶ್ಚರ್ಯ ಪಡೋದಿಲ್ಲ, ಏನು ಗುಂಪುಗಾರಿಕೆ ಬೆಳೆಯೋದಿಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ನಾನು ಇಷ್ಟು ದೊಡ್ಡ ನಾಯಕನಾದ್ರೂ ಕೂಡ ನನಗೆ ಯಾಕಷ್ಟು ಜನ ಗುಂಪು ಸೇರಲಿಲ್ಲ ನಾನು ನೋಡ್ಲಿಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಏನಂದ್ರೆ ನಮ್ಮಲ್ಲಿ ಯಾರೇ ಪ್ರಮುಖರು ಬಂದ್ರು, ಎಷ್ಟೇ ಮುಖ್ಯವಾಗಿದ್ರು ಕೂಡ ನಮಗೆ ಕೆಲಸ ಪ್ರಾಧಾನ್ಯತೆ ಇರುತ್ತೆ, ನಮಗೆ ವರ್ಕ್ ನಮಗೆ ಬಹಳ ಮುಖ್ಯವಾಗಿರುತ್ತೆ ಅಂತೇಳಿ. ಸೊ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ನಾವು ಆಸಕ್ತಿಯನ್ನ ಬೆಳೆಸ್ಕೋಬೇಕು. ಮಕ್ಕಳಲ್ಲಿ ಆಸಕ್ತಿಯನ್ನ ಬೆಳೆಸ್ತಕ್ಕಂಥದ್ದು ಪ್ರಾಥಮಿಕ ಹಂತದಲ್ಲಿ, ಮತ್ತು ಒಂದು ಇಂಟರ್ಮೀಡಿಯೇಟ್ ಎಜುಕೇಶನ್ಸ್ ಅಲ್ಲಿ ನಾವು ಈ ಸೆಲ್ಫ್ ಐಡೆಂಟಿಟಿನ ಬೆಳೆಸೋದು ಹೇಗೆ ಅಂದ್ರೆ ಪರಿಸರದ ಮೂಲಕ, ಮತ್ತೆ ಒಂದು ಚಿಂತನೆ ಮೂಲಕ, ಬೇರೆ ಬೇರೆ ವಿಚಾರಗಳನ್ನ ಥಾಟ್ ಪ್ರೊವೋಕಿಂಗ್ ಮಾಡ್ತಕ್ಕಂಥ ವಿಷಯಗಳನ್ನ ಬೇರೆ ಬೇರೆ ಭಿನ್ನ ದಾಟಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನ ಬೆಳೆಸಿದಾಗ ಅಲ್ಲಿ ನಮಗೆ ಒಂದು ಏನು ಅಂದ್ರೆ ಆ ವಿಷಯಗಳ ಬಗ್ಗೆ ಒಂದು ಚಾಕಚಕ್ಯತೆ ನಮಗೆ ಬೆಳೆಯುತ್ತೆ ಅಂತೇಳಿ. ಕೇವಲ ನಾವು ಆ ಒಂದು ಪುಸ್ತಕದನ್ನ ನಾವೇನ್ ಹೇಳ್ತೀವಿ, ಒಂದು ಪುಸ್ತಕದ ವಿಚಾರಗಳನ್ನ ತೆಗೆದುಕೊಂಡು ಅಲ್ಲಿ ಅಪ್ಲಿಕೇಶನ್ಸ್ ಮಾಡುವಾಗ, ರಿಯಲ್ ಲೈಫ್ ಅಪ್ಲಿಕೇಶನ್ಸ್ ಕೊಡುವಾಗ, ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡುವಾಗ ಅಲ್ಲಿ ದೇರ್ ಇಸ್ ಇನ್ಕನ್ಗ್ರೂಯೆನ್ಸ್ ಆಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಸೊ ಇನ್ಕನ್ಗ್ರೂಯೆನ್ಸ್ ಯಾಕೆ ಆಗುತ್ತೆ ಅಂದ್ರೆ ಅಲ್ಲಿ ನಮಗೆ ನಮ್ಮ ಸೆಲ್ಫ್ ಕಾನ್ಸೆಪ್ಟ್ ಏನಿದೆ, ನಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಏನಿದೆ, ನಾವು ಏನು ಶಿಕ್ಷಣದಲ್ಲಿ ಕಲಿತಿದೀವೋ ಅದನ್ನ ನಾವು ಉಪಯೋಗಿಸ್ಕೊಳಕ್ಕಾಗೋದಿಲ್ಲ. ಕೆಲಸದಲ್ಲೂ ಕೂಡ ಹಾಗೆ, ಕೆಲಸವನ್ನ ಫಸ್ಟ್ ನಾವು ಕ್ಯಾರಿಯರ್ ಅನ್ನು ಗುರುತಿಸುವಾಗ ನನಗೆ ಈ ವಿಷಯದ ಬಗ್ಗೆ ನಾನು ಹೆಚ್ಚು ಆಸಕ್ತಿ ಹೊಂದಿದ್ದೇನೆ, ಈ ವಿಷಯದ ಬಗ್ಗೆ ನಾನು ಸಾಕಷ್ಟು ವಿಚಾರಗಳನ್ನ ಮಂಡಿಸಬಲ್ಲೆ, ಈ ವಿಚಾರದ ಬಗ್ಗೆ ನಾನು ಉದ್ಯೋಗವನ್ನ ಅಥವಾ ನನಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನ ನಾನು ಇದರಲ್ಲಿ ಮಾಡಬಲ್ಲೆ, ಕ್ರಿಯೇಟಿವಿಟಿಯನ್ನು ನಾನು ತರಬಲ್ಲೆ, ಅಥವಾ ಈ ರೀತಿಯ ಸಾಕಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಬೇಕಾಗುತ್ತೆ. ಅಲ್ಲಿ ಅದಕ್ಕೋಸ್ಕರನೇ ಕರಿಕ್ಯುಲಮ್ ಅಂತಕ್ಕಂಥದ್ದು ಅಥವಾ ಸಿಲೆಬಸ್ ಪ್ರಿಪರೇಷನ್ ಮಾಡ್ತಕ್ಕಂಥದ್ದು ಅಂದ್ರೆ ಕೇವಲ ಒಂದು ಪ್ರಶ್ನೆಗಳನ್ನ ಕೊಟ್ಟು ಅದಕ್ಕೆ ಉತ್ತರಗಳನ್ನ ಹುಡುಕ್ತಕ್ಕಂಥದ್ದಲ್ಲ. ಆ ಪ್ರಶ್ನೆಗಳು ಯಾವ ರೀತಿ ಇರಬೇಕು ಮತ್ತೆ ಉತ್ತರ ಯಾವ ರೀತಿ ಇರಬೇಕು ಅಂತ ಅಂದ್ರೆ ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅನ್ನ ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ನಾವು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಎಷ್ಟು ವಿಷಯಗಳನ್ನ ಶಾಲೆಗಳಲ್ಲಿ ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ, ಫಾರ್ಮಲ್ ಎಜುಕೇಶನ್ಸ್ ಅಲ್ಲಿ ನಾವು ವಿಷಯಗಳನ್ನು ಕೊಟ್ಟಾಗಿಯೂ ಕೂಡ ದಿನನಿತ್ಯದ ಜೀವನದಲ್ಲಿ ಲೈಫ್ ಅನ್ನ ಫೇಸ್ ಮಾಡೋ ಚಾಲೆಂಜಸ್ಗಳಲ್ಲಿ ದಿಟ್ ಈಸ್ ವಾಸ್ಟ್ ಎಕ್ಸ್ಪೀರಿಯನ್ಸಸ್ ಅನ್ನ ನಾವು ಕಾಣ್ತೇವೆ. ವಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಮಗೆ ಅತ್ಯಂತ ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಅಂಶಗಳು ಏನಪ್ಪಾ ಅಂತಂದ್ರೆ, ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ನೋಡ್ಬೇಕು ಅಂದ್ರೆ ನಮಗೆ ಕಾನ್ಫ್ಲಿಕ್ಟ್ ಉಂಟಾಗ್ತಕ್ಕಂಥದ್ದು. ಈ ಕಾನ್ಫ್ಲಿಕ್ಟ್ ಉಂಟಾಗೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಎಮೋಷನಲ್ ಆಸ್ಪೆಕ್ಟ್, ಎಮೋಷನಲ್ ಬ್ಲಾಕ್ಸ್ ಆಗ್ತಕ್ಕಂಥ. ಈ ಎಮೋಷನಲ್ ಬ್ಲಾಕ್ಸ್, ನಾವು ಯಾವುದೇ ಒಂದು ವಿಷಯವನ್ನ ನಾವು ಅನ್ಕೊಂಡಿರ್ತೀವಿ, ಆ ವಿಷಯಗಳನ್ನು ಮುಂದುವರಿಯ ಕಾಲದಲ್ಲಿ ಎಮೋಷನಲ್ ಬ್ಲಾಕ್ಸ್ ಶುರುವಾಗಿ ನಮಗೆ ಒಂದು ರೀತಿ ಕಾನ್ಫ್ಲಿಕ್ಟ್ಸ್ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ, ಅದಕ್ಕೆ ನಾವು ಒಂದು ಪಾಸಿಟಿವ್ ಸೈಕಾಲಜಿ ಅಂತಾನೆ ನಾವು ಬೆಳೆಸ್ಕೊಂಡಿದೀವಿ. ಯಾಕೆ ಅಂತಂದ್ರೆ ಇವತ್ತು ಪಾಸಿಟಿವ್ ಇಂಪ್ಲಿಕೇಶನ್ ಆಫ್ ಪಾಸಿಟಿವ್ ಸೈಕಾಲಜಿ ಇನ್ ವರ್ಕ್ ಅಂಡ್ ಕ್ಯಾರಿಯರ್, ನೀವು ಸರ್ಕಾರಿ ಉದ್ಯೋಗದಲ್ಲಿ ಇರ್ಬೋದು, ಅಥವಾ ಒಂದು ಯಾವುದೇ ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇರ್ಬೋದು, ಅಲ್ಲಿ ನಿಮಗೆ ಸಾಕಷ್ಟು ಒಂದು ಆಂಬಿಗ್ಯೂಟಿಯನ್ನ ನಾವು
ಎದುರಿಸ್ಬೇಕಾಗುತ್ತೆ. ಆ ಆಂಬಿಗ್ಯೂಟಿಯಿಂದ ಹೊರಗೆ ಬರಬೇಕು. ಆಂಬಿಗ್ಯೂಟಿ ಯಾಕೆ ನಮಗೆ ಮುಖ್ಯವಾಗುತ್ತೆ? ಸೊ ಈ ಎಲ್ಲ ವಿಷಯಗಳನ್ನ ನಾವು ಬೇರೆ ಬೇರೆ ದೃಷ್ಟಿಕೋನಗಳ ವ್ಯಕ್ತಿಗಳ ಜೊತೆಗೆ ನಾವು ಇರಬೇಕಾಗುತ್ತೆ. ಬೇರೆ ಬೇರೆ ವಿಚಾರಗಳನ್ನು ಮಾಡ್ತಕ್ಕಂಥ ಬೇರೆ ಬೇರೆ ದೃಷ್ಟಿಕೋನಗಳು ನಮಗೆ ಆಶ್ಚರ್ಯವಾಗಬಹುದು. ಆ ರೀತಿಯ ಒಂದು ಆರ್ಗನೈಸೇಷನಲ್ ಸೆಟ್ಟಿಂಗ್ಸ್ ಅಂತ ಏನ್ ಕರಿತೀವಿ ನಾವು, ಆರ್ಗನೈಸೇಷನಲ್ ಸೆಟ್ಟಿಂಗ್ಸ್ ಅಲ್ಲಿ ನಮಗೆ ಬಹಳ ಮುಖ್ಯವಾಗಿ ಈ ಅಪ್ಲಿಕೇಶನ್ಸ್ ಏನಿದೆ ಅಪ್ಲೈಡ್ ಸೈಕಾಲಜಿಲಿ ಈ ನಮ್ಗೆ ಆರ್ಗನೈಸೇಷನಲ್ ಸೈಕಾಲಜಿಸ್ಟ್ ಅವ್ರು ಏನೆಲ್ಲ ವಿಚಾರಗಳನ್ನ ಮಾಡ್ತಾರೆ, ಆರ್ಗನೈಸೇಷನಲ್ ಎನ್ವೈರನ್ಮೆಂಟ್ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು, ಆರ್ಗನೈಸೇಷನಲ್ ಪರ್ಸೆಪ್ಷನ್ ಅಂತ ಒಂದು ಸಾಂಸ್ಥಿಕವಾಗಿ ವಾತಾವರಣವನ್ನು ನಾವಾಗಿ ಇಟ್ಕೊಳ್ಬೇಕು, ಹೇಗೆ ನಾವು ಕಮ್ಯುನಿಕೇಶನ್ಸ್ ಮಾಡಬೇಕು ಅಂತೇಳಿ, ಹೌ ಟು ಕಮ್ಯುನಿಕೇಟ್ ವಿತ್ ಇನ್ ದ ಆರ್ಗನೈಸೇಷನ್. ನಾವು ಯಾವುದೇ ಒಂದು ವಿಷಯನ ನಮಗೆ ಅಲ್ಲಿ ಕಮ್ಯುನಿಕೇಟ್ ಮಾಡಲಿಲ್ಲ ಅಂದ್ರೆ ನಮಗೆ ಅಲ್ಲಿ ಸಾಕಷ್ಟು ಅಂಶಗಳು ನಮಗೆ ಈಗ ನಮಗೆ ಒಂದು ನಾನು ಉದ್ಯೋಗಿಯಾಗಿ ನನಗೆ ಕೆಲವೊಂದು ಅಂಶಗಳು ಬೇಕು ಅಂದ್ರೆ ನಾನು ಹೋಗಿ ಅದನ್ನ ಕೇಳಬೇಕು, ಅದನ್ನು ಮಂಡಿಸ್ಬೇಕಾಗುತ್ತೆ. ಸೊ ಈ ರೀತಿಯ ವ್ಯಕ್ತಿತ್ವ ಎಲ್ಲರಲ್ಲೂ ಬೆಳೆಯೋಕೆ ಸಾಧ್ಯವಾಗೋದಿಲ್ಲ. ಕೆಲವು ವ್ಯಕ್ತಿಗಳು ಇದನ್ನು ನಿಭಾಯಿಸ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೆಲವು ವ್ಯಕ್ತಿಗಳಿಗೆ ತುಂಬಾ ಒತ್ತಡ ಇರ್ತಕ್ಕಂಥ ಒತ್ತಡಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ಷಮತೆ ಇರುತ್ತೆ. ಕೆಲವು ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟದ ಒತ್ತಡ ಬಂದರೂ ಕೂಡ ಕೆಲಸ ಮಾಡೋಕೆ ಆಗೋದಿಲ್ಲ. ಸೊ ಆ ರೀತಿಯ ಒಂದು ವಾತಾವರಣವನ್ನು ರೂಢಿಸ್ಕೊಂಡಿರ್ತೀವಿ. ಸೊ ಇದಕ್ಕೆ ಪ್ರಾಕ್ಟಿಕಲ್ ಐಡೆಂಟಿಟಿ ಅಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಆ ವಿಷಯದ ವಸ್ತು ವಿಷಯಗಳೇನು, ಯಾವೆಲ್ಲ ವಿಚಾರಗಳು ಇರುತ್ತೆ, ಅದರ ಬಗ್ಗೆ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನು ನಾವು ಕೊಟ್ಟಾಗ, ಪ್ರಾಕ್ಟಿಕಲ್ ಆಗಿ ಅಲ್ಲಿ ಇನ್ವಾಲ್ವ್ ಆದಾಗ ಅಲ್ಲಿ ನಮಗೆ ವಿಷಯದ ಬಗ್ಗೆ ನಮಗೆ ಹೆಚ್ಚು ಆ ಮಾಹಿತಿಯನ್ನು ನಾವು ತಿಳ್ಕೊಳ್ತೀವಿ, ಅದ್ರ ಬಗ್ಗೆ ಆಸಕ್ತಿ ಬೆಳೆಯುತ್ತೆ. ನಾವು ಪುಸ್ತಕದಲ್ಲಿ ಹೆಚ್ಚು ವಿಚಾರಗಳು ಹೇಳಿದಾಗ್ಯೂ ಕೂಡ ಅದರ ಪೂರ್ಣ ಚಿತ್ರಣ ನಮಗೆ ಗೊತ್ತಾಗೋದಿಲ್ಲ. ಈಗ ಉದಾಹರಣೆಗೆ ನಾವು ಇನ್ನೊಂದು ವಿಷಯಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ, ಈಗ ಸಾಮಾನ್ಯವಾಗಿ ಕೆಲವು ವಿದ್ಯಾರ್ಥಿಗಳು ಒಂದು IAS ಪರೀಕ್ಷೆಯನ್ನು ಪಾಸ್ ಮಾಡ್ತಕ್ಕಂಥದ್ದು, UPSC ಪರೀಕ್ಷೆಯನ್ನು ಪಾಸ್ ಮಾಡೋದು, ಇದು ಒಂದು ವರ್ಕ್ ಅಂಡ್ ಕ್ಯಾರಿಯರ್ ಅಲ್ಲಿ ಒಳ್ಳೊಳ್ಳೆಯ ಉದ್ಯೋಗಗಳನ್ನ ಅರಸೋದಕ್ಕೆ ಹೋಗ್ತಾರೆ. ಆದ್ರೆ ಎಲ್ಲರೂ ಕೂಡ ಅಲ್ಲಿ ಸಫಲ ಆಗೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಕಾರಣಗಳು ಏನೇನು ಅಂತಕ್ಕಂಥದ್ದು ಅಲ್ಲಿ ನಮಗೆ ಒಂದು ಆಪ್ಟಿಟ್ಯೂಡ್ ಅನ್ನ, ಒಂದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ನ ಅವರು ಚೆಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ನಮ್ಮ ತಯಾರಿ ಹೇಗಿದೆ, ಯಾವೆಲ್ಲ ಅಂಶಗಳನ್ನು ನಾವು ಮನದಟ್ಟು ಮಾಡ್ಕೊಳ್ಬೇಕು, ಅಲ್ಲಿ ಏನೆಲ್ಲ ಸಾಧ್ಯತೆ ಬಾಧ್ಯತೆಗಳಿವೆ, ಈ ತರ ಅಂಶಗಳನ್ನ ನಾವು ಗುರುತಿಸಿಕೊಂಡು ಅದಕ್ಕೆ ಏನೆಲ್ಲ ಪೂರ್ವ ತಯಾರಿ ಬೇಕು ಅಂತೇಳಿ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ನಾವು ನೋಡಿಕೊಂಡಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧಕ ಬಾಧಕಗಳನ್ನ ಚಿಂತನೆ ಮಾಡಿ, ಅದಕ್ಕೆ ಏನೆಲ್ಲ ಡ್ರಾಬ್ಯಾಕ್ಸ್ ಇದೆ ಅಂತಕ್ಕಂಥ ಚಿಂತನೆ ಮಾಡಿದಾಗ ಆ ವಿಷಯದ ಬಗ್ಗೆ ನಮಗೆ ಅನುಕೂಲಕರವಾದಂಥ ಒಂದು ಪಾಸಿಟಿವ್ ವಿಷಯಗಳು ಬೆಳೆಯುತ್ತೆ. ಅಲ್ಲಿ ನಮಗೆ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಇಲ್ಲಿ ನೋಡಿ, ಈಗ ನಾವು ಏನೋ ಒಂದು ಆಸೆಯಿಂದ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಪಾಸ್ ಮಾಡಿ ನನಗೆ ಉನ್ನತ ಹುದ್ದೆಯನ್ನು ಪಡಿಬೇಕು ಅಂತ ನೋಡಿದಾಗ ಅಲ್ಲಿ ನಮಗೆ ಕೆಲವು ನಾವು ಒಂದು ಎಷ್ಟೋ ಸಂದರ್ಭಗಳಲ್ಲಿ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿ ಉನ್ನತ ಸ್ಥಾನವನ್ನು ಪಡೆದಾಗಲೂ ಕೂಡ ಒಂದು ರಿಸೈನ್ ಮಾಡಿರ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಕಾಣ್ತೀವಿ, ಪತ್ರಿಕೆಗಳು ಓದಿರ್ತೀವಿ. ಕಾರಣ ಏನು ಅಂದ್ರೆ ಅವರಿಗೆ ಆ ಒಂದು ಜವಾಬ್ದಾರಿ ಮತ್ತು ಒತ್ತಡವನ್ನು ನಿಭಾಯಿಸ್ತಕ್ಕಂಥ ಒಂದು ಕಲೆ ಇಲ್ಲದೆ ಇರ್ತಕ್ಕಂಥದ್ದು, ಅಥವಾ ಅವರು ಅದನ್ನು ಮೈಗೂಡಿಸ್ಕೊಳ್ಳದೆ ವ್ಯಕ್ತಿತ್ವ ಅದಕ್ಕೆ ಹೊಂದಿಕೊಳ್ಳದೆ ಇರ್ತಕ್ಕಂಥ ಸಾಧ್ಯತೆಗಳು. ಸೊ ಹಾಗೆ ನೋಡಿದಾಗ ನಾವು ಆ ಒಂದು UPSC ಕೇಂದ್ರ ಲೋಕಸೇವಾ ಆಯೋಗ ಪರೀಕ್ಷೆಯನ್ನು ಬರೆಯುವಾಗ ಒಂದು IAS ಅಧಿಕಾರಿಯಾಗಿದ್ರೆ ಏನೆಲ್ಲ ಅದಕ್ಕೆ ಅಂಶಗಳು ಬೇಕಾಗುತ್ತೆ, ಏನೆಲ್ಲ ಪೂರ್ವ ತಯಾರಿ ನಾವು ಬೇಕಾಗುತ್ತೆ, ಅಥವಾ ಒಂದು KAS ಎಕ್ಸಾಮ್ ಬರೀಬೇಕಾದ್ರೆ ಅಥವಾ ಒಂದು ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಂತೆ ವಿಷಯಗಳಲ್ಲಿ ಯಾವೆಲ್ಲ ವ್ಯಕ್ತಿತ್ವದ ಅಂಶಗಳು ಪರಿಣಾಮವನ್ನು ಬೀರ್ತಾವೆ, ಫ್ಯಾಕ್ಟರ್ಸ್ ಅಂತ ಏನ್ ಕರಿತೀವಿ ನಾವು. ಸೊ ಇದನ್ನೆಲ್ಲ ನಾವು ಗಮನಿಸಿದಾಗ ಇದು ಎಲ್ಲ ಐಡೆಂಟಿಟಿಗೆ ಸಂಬಂಧಪಟ್ಟಿರುವಂತಕ್ಕಂಥ ವಿಚಾರ. ಯೂತ್ ಅಂಡ್ ಐಡೆಂಟಿಟಿ ಅಂತ ಏನ್ ನಾವು ಈಗ ಬ್ಲಾಕ್ 2 ಅಲ್ಲಿ ಓದ್ತಾ ಇದೀವಿ, ಅದರಲ್ಲಿ ಬೇರೆ ಬೇರೆ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ, ಬೇರೆ ಬೇರೆ ವಿಚಾರಗಳು ನಮ್ಮ ಮನಸ್ಸಿಗೆ ಬಂದು. ಹಾಗೆ ಅಲ್ಲಿ ಅದರಲ್ಲೂ ಕೂಡ ಈಗ ಶಿಕ್ಷಣ ಗುರುತಿಸುವಿಕೆ ಆಗಿರ್ಬೋದು, ಆಮೇಲೆ ಐಡೆಂಟಿಟಿ ಹೇಗೆ ಬೆಳೆಯುತ್ತೆ ಅಂತ. ಸೊ ಈ ಐಡೆಂಟಿಟಿ ಬೆಳೆಯುವಲ್ಲಿ ಶಿಕ್ಷಣ ಮತ್ತು ಗುರುತಿಸುವಿಕೆನೂ ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ನಮ್ಮ ತಂದೆ ತಾಯಿಗಳಾಗಿರ್ಬೋದು, ನಮ್ಮ ಪೂರ್ವಜರಾಗಿರ್ಬೋದು, ಮತ್ತೆ ನಮಗೆ ನಾನು ಮೊದಲ ತರಗತಿಗಳಲ್ಲಿ ಹೇಳಿದ್ದೀನಿ, ಕುಲಕಸುಬು ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕುಲಕಸುಬು ಇರ್ತಕ್ಕಂಥದ್ದು. ಆ ಕುಲಕಸುಬು ನಮ್ಮನ್ನು ಗುರುತಿಸುವಿಕೆಗೆ ಮಹತ್ವ ಕೊಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಕೆಲವು ಸವಾಲುಗಳು ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಆ ಸವಾಲುಗಳು ಯಾವ್ಯಾವ ಅನ್ನೋದು ಕೂಡ ನಾವು ಚರ್ಚೆ ಮಾಡೋಣ. ಇಲ್ಲಿ ನಮಗೆ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಅಲ್ಲಿ ಬೇರೆ ಬೇರೆ ಹಂತಗಳಂತ, ಈಗ ಪೂರ್ವಭಾವಿ ಹಂತ, ಮುಖ್ಯ ಪರೀಕ್ಷೆ ಮತ್ತೆ ಸಂದರ್ಶನ ಅಂತ ಹೇಳಿರ್ತಕ್ಕಂಥದ್ದು. ಪೂರ್ವಭಾವಿ ಹಂತ ಅಂತ ಬಂದಾಗ ದೊಡ್ಡ ಪರೀಕ್ಷೆಗಳಲ್ಲೂ ಕೂಡ ಅಥವಾ ಬೇರೆ ಪರೀಕ್ಷಾ ಇದರಲ್ಲೂ ಕೂಡ ನಾವು ನೋಡಬಹುದು. ಸಾಮಾನ್ಯವಾಗಿ ಪೂರ್ವಭಾವಿ ಹಂತ ಅಂತಂದ್ರೆ ಏನು ಅಂದ್ರೆ, ಅಲ್ಲಿ ಒಂದು ವ್ಯಕ್ತಿಯ ಆಪ್ಟಿಟ್ಯೂಡ್ ಅನ್ನು ನಾವು ಚೆಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ಯಾವುದೇ ಒಂದು ಪರೀಕ್ಷೆಗೆ ಅಥವಾ ಯಾವುದೇ ಒಂದು
ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಒಂದು ಪೂರ್ವಭಾವಿಯಾಗಿ ನಾವು ಆ ವ್ಯಕ್ತಿಯ ಒಂದು ವರ್ತನೆಗಳು, ಆ ವ್ಯಕ್ತಿಯ ಒಂದು ಆಪ್ಟಿಟ್ಯೂಡ್ ಮತ್ತು ಆಸಕ್ತಿ ಹೇಗಿದೆ, ಅವನು ಮುಂದೆ ಹೇಗೆಲ್ಲ ಕೆಲಸ ಮಾಡಬಲ್ಲ ಅಂತಕ್ಕಂಥ ಕೆಲವೊಂದು ಮುಖ್ಯ ಅಂಶಗಳನ್ನು ನಾವು ಶಿಕ್ಷಣದಲ್ಲಿ ಗುರುತಿಸಿದಾಗ, ಈ ಶಿಕ್ಷಣ ಕೊಡುವ ಹಂತದಲ್ಲೇ ನಾವು ಗುರುತಿಸಬೇಕಾಗತ್ತೆ. ಬೇರೆ ಸಂದರ್ಭಗಳಲ್ಲಿ ನಾವು ಇದನ್ನ ಗುರುತಿಸ್ತೀವಿ ಅಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ಒಂದು ಪ್ರೈಮರಿ ಮತ್ತು ಇಂಟರ್ಮೀಡಿಯೇಟ್ ಅಲ್ಲಿ ಏನು ಪ್ರೈಮರಿ ಎಜುಕೇಶನ್ ಮತ್ತು ಇಂಟರ್ಮೀಡಿಯೇಟ್ ಎಜುಕೇಶನ್ಸ್ ಅಲ್ಲಿ ಯಾವೆಲ್ಲ ಶಿಕ್ಷಣವನ್ನು ಕೊಡ್ತೀವಿ ಅದು ಕೂಡ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತೆ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಆಸಕ್ತಿ ಇಲ್ಲದೆ ಆ ಕ್ಷೇತ್ರಕ್ಕೆ ಏನೋ ಒಂದು ನಮಗೆ ಕೆಲಸ ಸಿಕ್ಕಿದೆ, ಏನೋ ಸುಮ್ಮನೆ ಮಾಡಬೇಕು, ಏನೋ ಒಂದು ಸರ್ಕಾರಿ ಕೆಲಸ ಸಿಕ್ಕಿದೆ, ನಮಗೆ ಏನೋ ಮಾಡಬೇಕು ಅಂತಕ್ಕಂಥದ್ದಲ್ಲೂ ಕೂಡ ಕೆಲವೊಂದು ಸತಿ ಅವರು ಒತ್ತಾಯಕ್ಕೆ, ಆ ತಂದೆ ತಾಯಿಗಳ ಒತ್ತಾಯಕ್ಕೆ ಸೇರಿ ಸಾಕಷ್ಟು ಕೆಲವು ವಿಚಾರಗಳನ್ನ ಅವರು ವ್ಯರ್ಥ ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅಂತ. ಸೊ ಎಲ್ಲಿವರೆಗೂ ನಾವು ನಮ್ಮ ಕರಿಕ್ಯುಲಮ್ ಅನ್ನು, ನಮ್ಮ ಸಿಲೆಬಸ್ ಅನ್ನು ನಾವು ಜೀವನಕ್ಕೆ ಹತ್ತಿರವಾಗಿ, ಆ ಸಿಲೆಬಸ್ ಅಲ್ಲಿ ಯಾವೆಲ್ಲ ಇಂಟರ್ನ್ಶಿಪ್ಸ್ ಇದೆ, ಆ ಫೀಲ್ಡ್ ವರ್ಕ್ಸ್ ಇದೆ. ಫೀಲ್ಡ್ ವರ್ಕ್ ಅಂತ ನಾನು ಹೇಳಿದಾಗ ಇಲ್ಲಿ ನಿಮಗೆ ಗಮನ ಕೊಟ್ಟು ನಾವು ತಿಳ್ಕೊಬೇಕೇನಪ್ಪ ಅಂದ್ರೆ, ಈಗ ನೀವು ಸೈಕಾಲಜಿಯನ್ನು ಓದ್ತಿದ್ದೀರಾ, ಸೈಕಾಲಜಿಯಲ್ಲಿ ನಮಗೆ ಹೆಚ್ಚು ಕೆಲಸಕ್ಕೆ ಬರ್ತಕ್ಕಂಥದ್ದು ಅಂದ್ರೆ ಫೀಲ್ಡ್ ವರ್ಕ್. ಫೀಲ್ಡ್ ವರ್ಕ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಒಂದು ಯಾವ್ದಾದ್ರು ಒಂದು ಆರ್ಗನೈಸೇಷನ್ ನಾವು ತೆಗೆದುಕೊಂಡು ಸ್ಟಡಿ ಮಾಡ್ತೀವಿ. ಈಗ ನಾವು ಇವತ್ತು ವರ್ಕ್ ಅಂಡ್ ಕ್ಯಾರಿಯರ್ ಬಗ್ಗೆ ಡಿಸ್ಕಷನ್ ಮಾಡುವಾಗ ಕೆಲಸಗಳಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಮತ್ತು ಇವನ್ ಸರ್ಕಾರಿ ಕೆಲಸಗಳಲ್ಲೂ ಕೂಡ ಯಾವೆಲ್ಲ ರೋಲ್ಸ್ಗಳು, ಸೋಷಿಯಲ್ ರೋಲ್ಸ್ ಬರ್ತಕ್ಕಂಥದ್ದು ಅಂತ ಹೇಳಿ, ಈ ಸೋಷಿಯಲ್ ರೋಲ್ಸ್ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂತ ಒಂದು ಸಾಮಾಜಿಕ ಪಾತ್ರವನ್ನು ನಿಭಾಯಿಸಬೇಕಾಗುತ್ತೆ. ಅವನಿಗೆ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಆ ಜವಾಬ್ದಾರಿಯನ್ನು ಕೊಟ್ಟಾಗ ಅವನಿಗೆ ಎಲ್ಲರೂ ಕೂಡ, ಎಲ್ಲಾ ವ್ಯಕ್ತಿಗಳು ಒಂದೇ ರೀತಿಯ ಜವಾಬ್ದಾರಿಯನ್ನ ಸಮರ್ಥವಾಗಿ ಎದುರಿಸಕ್ಕೆ ಸಾಧ್ಯ ಇರೋದಿಲ್ಲ. ಕಾರಣ ಆಸಕ್ತಿ ಮತ್ತು ಒಂದು ಎಬಿಲಿಟಿ ಕೂಡ ಅಲ್ಲಿ ಬೆಳೆಯುತ್ತೆ. ಕೆಲವರಿಗೆ ಎಬಿಲಿಟಿ ಸ್ವಲ್ಪ ಕಡಿಮೆ ಇರ್ಬೋದು, ಮತ್ತೆ ನಂತರ ಎಬಿಲಿಟಿ ಬೆಳೆಸ್ಕೊಳ್ಬಹುದು. ಆದ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ನಮಗೆ ಮಾಡಬೇಕಾದಂತ ಕೆಲಸಗಳನ್ನು ನಾವು ಮುಗಿಸ್ಬೇಕಾಗುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಷಯ ಇಲ್ಲಿ. ಈ ವರ್ಕ್ ಅಂಡ್ ಕ್ಯಾರಿಯಲ್ಲಿ ನಮಗೆ ಬಹಳ ಮುಖ್ಯವಾದಂತ ಒಂದು ಕಾಂಪೋನೆಂಟ್ ಅಂದ್ರೆ ಹೌ ಟು ಮ್ಯಾನೇಜ್ ವರ್ಕ್ ಅಂಡ್ ಆಲ್ಸೋ ಪೀಪಲ್. ಒಂದು ಹ್ಯೂಮನ್ ರಿಸೋರ್ಸ್ ಜೊತೆಗೆ ನಾವು ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ ಆಫ್ ಆರ್ಗನೈಸೇಷನಲ್ ಬಿಹೇವಿಯರ್ ಅನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವ ರೀತಿ ಲೂಪ್ ಹೋಲ್ಸ್ಗಳು ಇರುತ್ತೆ, ಇಲ್ಲಿ ನಾವು ಇದನ್ನೇ ನಾವು ಗುರುತಿಸ್ತಕ್ಕಂಥದ್ದು. ಈ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ಮುಂದಿನ ಸ್ಲೈಡ್ಗಳಲ್ಲೂ ಕೂಡ ನಾನು ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಅದರಲ್ಲಿ ಯಾವ ರೀತಿ ವ್ಯಕ್ತಿಯನ್ನ ನಾವು ಇಂಡಿವಿಜುವಲ್ ಅಸೆಸ್ಮೆಂಟ್ ಫಾರ್ ರಿಕ್ರೂಟ್ಮೆಂಟ್ ಅಂತ ಏನ್ ಕರಿತೀವಿ, ಆ ವ್ಯಕ್ತಿಯ ಗುರುತಿಸುವಿಕೆ ಹೇಗಿದೆ, ಅವನ ವ್ಯಕ್ತಿಯ ಹಾವಭಾವಗಳಿಂದ ಹಿಡಿದು ಅವನ ವ್ಯಕ್ತಿಯ ಒಂದು ರಿಸ್ಯೂಮ್ ಪ್ರೊಫೈಲ್ ನಾವು ಗಮನಿಸಿದಾಗ ಅವನು ಅದಕ್ಕೆ ಹೇಗೆ, ಯಾವ ರೀತಿ ಶಿಕ್ಷಣವನ್ನ ಪಡೆದಿದ್ದಾನೆ ಮತ್ತು ಅದು ಹೇಗೆ ಆ ರಿಕ್ರೂಟ್ಮೆಂಟ್ ಕಂಪನಿ ಅಥವಾ ಏಜೆನ್ಸಿಗೆ ಅನುಕೂಲ ಆಗುತ್ತೆ ಅಂತ ತುಂಬಾ ಹತ್ತಿರವಾಗಿದ್ದಾಗ ಅದಕ್ಕೆ ಅವರು ಅಲ್ಲಿ ಆ ರಿಸ್ಯೂಮ್ ಅಲ್ಲಿ ಅವರ ಒಂದು ಉದ್ಯೋಗದ ಅನುಭವದ ಪೂರ್ಣ ವಿವರ, ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ವಿವರಗಳನ್ನು ನಾವು ಕೊಡ್ಬೇಕಾಗತ್ತೆ. ಅನುಭವಕ್ಕೆ ಸಂಬಂಧಪಟ್ಟಂತ ಮತ್ತೆ ಶಿಕ್ಷಣ, ಒಂದು ನಮಗೆ ಬೇಸಿಕ್ ಕ್ವಾಲಿಫಿಕೇಶನ್ಸ್, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಅಂತ. ನಾವು ಬೇಸಿಕ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ಒಂದು ಮೂಲಭೂತವಾಗಿ ಅವರು ಏನ್ ಶಿಕ್ಷಣವನ್ನು ಪಡೆದಿದ್ದಾರೆ. ಆಮೇಲೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಅಂದ್ರೆ ಅಲ್ಲಿ ಕೆಲವೊಂದು, ಈಗ ನಾವು ಬೇಸಿಕ್ ಮತ್ತೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಅನ್ನ ಕಂಪಲ್ಸರಿ ನಾವು ತಗೊಳ್ತೀವಿ, ಅದ್ರ ನಂತರ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು. ಸೊ ಅಲ್ಲಿ ಶೂಟಬಿಲಿಟಿ ಆಫ್ ದ ಜಾಬ್ ಅಂತಕ್ಕಂಥದ್ದು, ಶೂಟಬಿಲಿಟಿ ಆಫ್ ದ ಜಾಬ್ ಅನ್ನು ನಾವು ಗುರುತಿಸುವಾಗ ವ್ಯಕ್ತಿಯನ್ನು ಕೂಡ ನಾವು ಅಳಿಬೇಕಾಗತ್ತೆ. ಕೇವಲ ರಿಸ್ಯೂಮ್ ಮೇಲೆ ನಾವು ಎಲ್ಲ ವಿಷಯಗಳನ್ನು ಗುರುತಿಸೋಕೆ ಸಾಧ್ಯ ಆಗೋದಿಲ್ಲ. ವ್ಯಕ್ತಿಯ ಯಾವ ರೀತಿ ಇದ್ದಾನೆ, ಯಾವೆಲ್ಲ ಸಾಧ್ಯತೆ ಬಾಧ್ಯತೆಗಳು ಅವನ ಹತ್ರ ಇದಾವೆ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನ ಕೊಟ್ಟು ಆ ಪ್ರಮಾಣ ಪತ್ರದ ಜೊತೆಗೆ ನಾವು ಬೇರೆ ಬೇರೆ ವಿಷಯಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹಾಗೆ ನೋಡಿದಾಗ ಅಲ್ಲಿ ನಮಗೆ ಕಂಡು ಬರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಒಂದು ಪ್ರಾಪರ್ ಟೆಸ್ಟಿಂಗ್ ಅಂತ ಹೇಳಿ ಒಂದು ವ್ಯಕ್ತಿಯನ್ನ ಟೆಸ್ಟಿಂಗ್ ಮಾಡ್ಬೇಕು ಆಯಾ ಸಬ್ಜೆಕ್ಟ್. ಈಗ ಉದಾಹರಣೆಗೆ ನಾನು ಹೇಳ್ಬೇಕಪ್ಪ ಅಂದ್ರೆ, ಈಗ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಾನೆ ನಾವು ನಮ್ಮ ಭಾರತದಲ್ಲಿ ಅಪಾರ್ಟ್ ಫ್ರಮ್ ಬೇರೆ UPSC ಬಿಟ್ಟು ನಾವು ನ್ಯಾಷನಲ್ ಅಕಾಡೆಮಿಕ್ ಅಲ್ಲಿ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥ ಒಂದು ಇದಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಒಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅನ್ನ ಅವ್ರು ಮಾಡಿದ್ದಾರೆ. ಆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅಲ್ಲಿ ನಾವು ವ್ಯಕ್ತಿಯ ಒಂದು ಆಪ್ಟಿಟ್ಯೂಡ್ ಅನ್ನ, ಈಗ ಉದಾಹರಣೆಗೆ ಟೀಚಿಂಗ್ ಪ್ರೊಫೆಷನಲ್ಸ್ಗೆ ಯಾವ ರೀತಿ ಆಪ್ಟಿಟ್ಯೂಡ್ ಇರಬೇಕು,
ಅಥವಾ ಒಂದು ರಿಸರ್ಚ್ ಎಂಟ್ರೆನ್ಸ್ ಬರೆಯುವಾಗ ಅದಕ್ಕೆ ಯಾವ ರೀತಿ ಆಪ್ಟಿಟ್ಯೂಡ್ ಇರಬೇಕು, ಇದೆಲ್ಲ ಯಾಕೆ ನಮಗೆ ಮುಖ್ಯ ಆಗುತ್ತೆ ಅಂದ್ರೆ, ಯಾಕೆಂದ್ರೆ ಆ ಆಪ್ಟಿಟ್ಯೂಡ್ಸ್ ಇಲ್ಲ ಅಂತಂದ್ರೆ ಅವರು ಆ ಕೆಲಸಗಳನ್ನ ಮಾಡೋದಕ್ಕೆ ಸಮಸ್ಯೆ ಆಗ್ತಕ್ಕಂಥದ್ದು ಮುಂದೆ ನೀವು ಅದನ್ನ ಹೈರ್ ಮಾಡ್ಕೊಳ್ಳೋವಾಗ. ಸೊ ಹಾಗಾಗಿ ಈ ವಿಷಯವನ್ನ ನಾವು ಗಣನೆಗೆ ತೆಗೆದುಕೊಂಡು ಈ ವಿಷಯವನ್ನು ನಾವು ನಮ್ಮ ಕರಿಕ್ಯುಲಮ್ ಅಲ್ಲಿ ಮತ್ತು ಬೇರೆಯ ಒಂದು ತರಬೇತಿ ಅಥವಾ ಟ್ರೈನಿಂಗ್ ಅಲ್ಲಿ ಈ ರೀತಿಯ ವಿಷಯಗಳನ್ನು ನಾವು ಗಮನ ಕೊಟ್ಟು ನೋಡಿದಾಗ ನಮಗೆ ಕೆಲವು ವಿಷಯಗಳು ಕ್ಲಿಯರ್ ಆಗಿ ಗೋಚರಿಸ್ತಕ್ಕಂಥದ್ದು ಅಂತೇಳಿ. ಸೊ ಹಾಗೆ ನೋಡಿ ನಮಗೆ ಸಾಕಷ್ಟು ಸಾಮಾಜಿಕ ಗುರುತಿಸುವಿಕೆ ಕೆಲಸಗಳಲ್ಲೂ ತಂದು ಕೊಡುತ್ತೆ. ಸಾಮಾಜಿಕ ಗುರುತಿಸುವಿಕೆ ಅಂದ್ರೆ ನಾವು ಕೇವಲ ಸಂಬಳವನ್ನು ತೆಗೆದುಕೊಂಡು ದಿನನಿತ್ಯದ ವರ್ಕ್ ಮಾಡೋಗಲ್ಲ, ಕೆಲವು ಯುನಿಕ್ ಚೇಂಜಸ್ ಅನ್ನ ನಾವು ತಗೊಂಡು ಬರ್ತಕ್ಕಂಥದ್ದು. ನಮ್ಮ ಉದ್ದೇಶಗಳೇನಿದೆ, ಈಗ ಇಗ್ನೋ ಯೂನಿವರ್ಸಿಟಿ ಅಂದಾಗ ಅಲ್ಲಿ ಇಗ್ನೋ ಯೂನಿವರ್ಸಿಟಿಯಲ್ಲಿ ಕೆಲವು ಎಂಪ್ಲಾಯೀಸ್ಗಳು ಆಯಾ ಸಂಬಂಧಪಟ್ಟಂತ ಜವಾಬ್ದಾರಿಯನ್ನು ನಿಭಾಯಿಸ್ತಕ್ಕಂಥದ್ದು. ಅಬ್ಜೆಕ್ಟಿವ್ಸ್ ಏನಿರುತ್ತೆ ಅಂದ್ರೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ಒಂದು ಡಿಸ್ಟೆನ್ಸ್ ಎಜುಕೇಶನ್ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಯಾವ ರೀತಿ ಪ್ರಾಯೋಗಿಕ ಶಿಕ್ಷಣವನ್ನು ಕೊಡಬೇಕು, ಟೆಕ್ನಿಕಲ್ ಎಜುಕೇಶನ್ಸ್ ಅನ್ನು ಯಾವ ರೀತಿ ಕೊಡಬೇಕು, ಈ ರೀತಿ ಎಲ್ಲ ಒಂದು ಎಲ್ಲ ಹಂತದಲ್ಲಿ ಕೂಡ ನಾವು ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯ ಒಂದು ವಿಷಯವನ್ನ, ಈ ರೀತಿಯ ಒಂದು ವೈಚಾರಿಕತೆಯನ್ನು ನಾವು ಬೆಳೆಸ್ಕೊಂಡಾಗ ಎಲ್ಲಿ ನಮಗೆ ಹತ್ತಿರವಾಗುತ್ತೆ, ಜೀವನಕ್ಕೆ ಹತ್ತಿರವಾದಂತ ಯಾವೆಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೋದು, ಅಥವಾ ಅಲ್ಲಿ ನಮಗೆ ಒಂದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿರ್ಬೋದು, ಇವೆಲ್ಲ ನಮಗೆ ರಿಕ್ರೂಟ್ಮೆಂಟ್ ಮಾಡುವಾಗ, ಭರ್ತಿ ಮಾಡುವಾಗ ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವೊಂದು ಕಾರ್ಯಗಳಲ್ಲಿ ನಮಗೆ ದೇಹದಾರ್ಢ್ಯತೆಯ ಮುಖ್ಯ ಅಂಶಗಳು ಪ್ರಧಾನ ಅಂಶವನ್ನು ವಹಿಸುತ್ತೆ. ಈಗ ನಮಗೆ ಆರ್ಮಿ ರಿಕ್ರೂಟ್ಮೆಂಟ್ ಮಾಡುವಾಗ ಆರ್ಮಿಯ ಒಂದು ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಸಿಚುಯೇಷನ್ ಅಲ್ಲಿ ನಮಗೆ ಒಂದು ದೇಹದಾರ್ಢ್ಯತೆಗೆ ಪ್ರಥಮ ಆದ್ಯತೆ, ನಂತರ ಮೆಂಟಲ್ ಎಬಿಲಿಟಿಯನ್ನು ನಾವು ಚೆಕ್ ಮಾಡಲಾಗುತ್ತೆ. ದೇಹದಾರ್ಢ್ಯತೆ ಅಂದಾಗ ಇಲ್ಲಿ ಆ ಕೆಲವು ಸರ್ಕಮಸ್ಟೆನ್ಸಸ್ಗಳು, ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಯ ಒಂದು ಎತ್ತರ ಅಥವಾ ಅವನ ದೇಹ ತೂಕ, ಇವೆಲ್ಲ ಕೆಲವು ಅಂಶಗಳು ನಮಗೆ ಒಂದು ಪ್ರಭಾವವನ್ನು ಬೀರಿರ್ತಕ್ಕಂಥದ್ದು ಅಂತ. ಯಾಕೆಂದ್ರೆ ಅಲ್ಲಿ ಕೆಲಸಕ್ಕೆ ಅನುಗುಣವಾಗಿ ಈಗ ಯಾವುದೇ ಒಬ್ಬ ವ್ಯಕ್ತಿ ಒಂದು ಆರ್ಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವನು ನಾವು ಇಲ್ಲಿ ಒಂದು ಮಲ್ಟಿನ್ಯಾಷನಲ್ ಕಂಪನಿಗೆ ತಗೊಂಡು ಬಂದ್ರೆ ಅದು ಅಷ್ಟು ಮ್ಯಾಚ್ ಆಗೋದಿಲ್ಲ. ಅಥವಾ ಯಾವುದೇ ಒಬ್ಬ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವನ್ನ ಸಡನ್ ಆಗಿ ನಾವು ಆರ್ಮಿ ಪರ್ಸನ್ ಆಗಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಅಲ್ಲಿನ ಒಂದು ಡಿಮಾಂಡ್ಸ್ ಬೇರೆ ಆಗುತ್ತೆ, ಇಲ್ಲಿನ ಒಂದು ಡಿಮಾಂಡ್ಸ್ ಬೇರೆ ಆಗುತ್ತೆ. ಸೊ ಹಾಗೆ ನೋಡಿದಾಗ ಅಲ್ಲಿ ಡಿಮಾಂಡ್ಸ್ ಏನಿದೆ, ರಿಕ್ವೈರ್ಮೆಂಟ್ಸ್ ಏನಿದೆ, ಆ ತರ ವಿಷಯಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಅದಕ್ಕೆ ಅನುಕೂಲಕರವಾದಂತ, ಅದಕ್ಕೆ ಸೂಕ್ತವಾದಂತ ಒಂದು ಪರಿಣತಿಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ಅನುಗುಣವಾದಂತ ಒಂದು ಪರ್ಸನಾಲಿಟಿ ಮೇಕಪ್ ಅನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಅನುಗುಣವಾದಂತ ಪರ್ಸನಾಲಿಟಿ ಮೇಕಪ್ ಅನ್ನು ನಾವು ಮಾಡ್ಕೊಂಡಾಗ ಅಲ್ಲಿ ನಮಗೆ ಏನಾಗುತ್ತೆ ಅಂದ್ರೆ ಯಶಸ್ಸನ್ನು ನಾವು ಗಳಿಸ್ಬೋದು. ಯಶಸ್ಸು ನಮ್ಮ ಒಂದು ಅನುಕೂಲಕರವಾದಂತ ವಾತಾವರಣವನ್ನು ನಿರ್ಮಿಸಿಕೊಡುತ್ತೆ ಅಂತ ಹೇಳಿ. ಸೊ ಹಾಗೆ ನೋಡಿದಾಗ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಗಳನ್ನ ಶಿಕ್ಷಣದಲ್ಲೇ ನಾವು ಮಾಡಬೇಕು. ಟೆಕ್ನಿಕಲ್ ಎಜುಕೇಶನ್ಸ್ ಮತ್ತೆ ನಮಗೆ ಒಂದು ಪ್ರೊಫೆಷನಲ್ ಎಜುಕೇಶನ್ಸ್ ಕೋರ್ಸ್ಗಳನ್ನು ನಾವು ತಯಾರಿ ಮಾಡಿದಾಗ ಅಲ್ಲಿ ನಮಗೆ ಅತಿ ಮುಖ್ಯವಾಗಿ ವ್ಯಕ್ತಿತ್ವ ವಿಕಾಸವನ್ನ ನಾವು ಇಡ್ಲೇಬೇಕಾಗುತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನು ಬೆಳೆಸ್ಕೊಳ್ಳೇಬೇಕಾಗುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ನಮಗೆ ಒಂದು ಎನ್ಹಾನ್ಸ್ಮೆಂಟ್ ಆಫ್ ಪರ್ಸನಾಲಿಟಿ ಅಂತ ಹೇಳಿ ನಾವು ಹೇಳ್ತೀವಿ. ಮತ್ತೆ ಹಂತದಲ್ಲೂ ಕೂಡ ನಾವು ಪರ್ಸನಾಲಿಟಿ ಅವೇರ್ನೆಸ್ ಅನ್ನು ಬೆಳಿಬೇಕಾಗುತ್ತೆ. ಯಾವುದೇ ಒಂದು ಸಂಸ್ಥೆ ತನ್ನ ಎಂಪ್ಲಾಯೀಸ್ಗಳನ್ನ ಯಾವಾಗ್ಲೂ ಕೂಡ ಸೈಕೋ ಎಜುಕೇಟ್ ಆಗಿ ಅವ್ರಿಗೆ ನಾವು ಎಜುಕೇಶನ್ಸ್ ಕೊಡ್ಬೇಕಾಗತ್ತೆ. ಅಲ್ಲಿ ಆರ್ಗನೈಸೇಷನ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಕಮ್ಯುನಿಕೇಶನ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹೈಯರ್ ಲೆವೆಲ್ ಇಂದ ಕೆಳಗಡೆಗೆ ಸರಿಯಾಗಿ ಇನ್ಫಾರ್ಮೇಶನ್ಸ್ ಹೋಗದೆ ಇರ್ತಕ್ಕಂಥದ್ದು, ಅಥವಾ ಕೆಳಗಿನಿಂದ ಮೇಲಕ್ಕೆ ನಾವು ಅಪ್ಸ್ ಅಂಡ್ ಡೌನ್ಸ್ ಅನ್ನ ನಾವು ನೋಡಿದಾಗ ಅಲ್ಲಿ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್, ಲಾಟ್ ಆಫ್ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಆ ಒಂದು ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ನ ನಾವು ಗಮನಿಸೋದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಸಣ್ಣ ವಿಷಯನ ನಾವು ಗಮನಿಸೋದಿಲ್ಲ, ಅದು ದೊಡ್ಡ ಸಮಸ್ಯೆ ಆಗಿ ಮುಂದೆ ನಿಂತ್ಕೊಳ್ತಕ್ಕಂಥದ್ದು. ಯಾವಾಗ ಅಂತಂದ್ರೆ ನಾವು ಅಲ್ಲಿ ಒಂದು
ಆ ಸಮಸ್ಯೆಯನ್ನು ನಾವು ಯಾರಿಗೂ ಕಮ್ಯುನಿಕೇಟ್ ಮಾಡದೇ ಇರ್ತಕ್ಕಂಥದ್ದನ್ನ ಮುಚ್ಚಿಟ್ಟಾಗ ಅದು ಅಲ್ಲಿಗೆ ಸಂಬಂಧಪಟ್ಟಂತ ಸಮಸ್ಯೆ ದೊಡ್ಡದಾಗಿ ಆಮೇಲೆ ನಾವು ಬೇರೆಯವರನ್ನ ದೂರ್ತಕ್ಕಂಥದ್ದಾಗಿರ್ಬೋದು ಅಥವಾ ವ್ಯವಸ್ಥೆಯನ್ನ ದೂರ್ತಕ್ಕಂಥದ್ದಾಗಿರ್ಬೋದು. ಸೊ ಇಲ್ಲಿ ಮ್ಯಾನೇಜರ್ ಲೆವೆಲ್ ಅಲ್ಲಿ ನಮಗೆ ಬಹಳ ಮುಖ್ಯವಾಗುತ್ತೆ. ಅದಕ್ಕೆ ನಾವು ಮ್ಯಾನೇಜರ್ ಅಂತ ಏನ್ ಕರಿತೀವಿ, ಅಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಯಾರೇ ಒಬ್ಬ ಮ್ಯಾನೇಜರ್ ಆಗಿರ್ಬೇಕು, ಅಲ್ಲಿ ತನ್ನ ನೌಕರರನ್ನ ಎಂಪ್ಲಾಯೀಸ್ ಕಾಂಟೆಂಪ್ರರಿ ನಮ್ಗೇನು ಅಲ್ಲಿ ರೂಲ್ಸ್ ಇದೆ, ಎಥಿಕ್ಸ್ ಇದೆ, ಅಲ್ಲಿ ನೋಡಿದಾಗ ಹೇಗೆಲ್ಲ ನಮಗೆ ಅವರಿಗೆ ಒಂದು ಮಂತ್ಲಿ ಟ್ರೈನಿಂಗ್ ಅಥವಾ ಇಂಡಕ್ಷನ್ಸ್ ಅಂತ ಏನ್ ಕರಿತೀವಿ, ಅಲ್ಲಿ ಅವರಿಗೆ ಒಂದು ಇನ್ಫಾರ್ಮೇಶನ್ಸ್ ಅನ್ನು ನಾವು ಅವಾಗ ಸಪ್ಲೈ ಮಾಡಬೇಕಾಗುತ್ತೆ. ಇನ್ಫಾರ್ಮೇಶನ್ ಇನ್ ದ ಸೆನ್ಸ್ ಕಮ್ಯುನಿಕೇಶನ್ ಟ್ರೈನಿಂಗ್ ಅಂತ ಹೇಳಿ ಅಲ್ಲಿ ಅವರಿಗೆ ಕೆಲವೊಂದು ಸತಿ ಗ್ರೂಪ್ ಎಜುಕೇಶನ್ ಟಾಸ್ಕ್ ಗ್ರೂಪ್ ಅಂತ ನಾವು ಕೊಡ್ತೀವಿ. ಡಿಫ್ರೆಂಟ್ ಟಾಸ್ಕ್ ಗ್ರೂಪ್ಸ್ ಅನ್ನು ಮಾಡಿ ಅಲ್ಲಿ ಅವರಿಗೆ ಪ್ರತಿಯೊಬ್ಬ ಸದಸ್ಯರು ಏನೇನಿದ್ದಾರೆ, ಪ್ರತಿಯೊಬ್ಬ ಸದಸ್ಯರು ತನ್ನ ಸುತ್ತಮುತ್ತ ಏನಿದ್ದಾರೆ ಅವರ ಒಂದು ಇಂಟರ್ಪರ್ಸನಲ್ ಕನೆಕ್ಷನ್ಸ್ ಅನ್ನ ಮಾಡಿದಾಗ ಎಷ್ಟೋ ಸಂದರ್ಭಗಳಲ್ಲಿ ಹೊಸ ಹೊಸ ನೌಕರರು ಕಂಪನಿಗೆ ಬರ್ತಾ ಇರ್ತಾರೆ. ಆವಾಗ ಈಗ ಒಂದು 500 ಅಥವಾ 1000 ಜನ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಲ್ಲಿ ಹೊಸ ರಿಕ್ರೂಟ್ಮೆಂಟ್ ಆದಾಗ ಆ ಹೊಸ ವ್ಯಕ್ತಿಗಳನ್ನ ನುರಿತ ವ್ಯಕ್ತಿಗಳು ಅಥವಾ ಅನುಭವಿಗಳ ವ್ಯಕ್ತಿಗಳ ಜೊತೆಗೆ ಸಮಾಗಮಿಸ್ತಕ್ಕಂಥದ್ದು, ಅಲ್ಲಿ ಅವ್ರು ಏನೆಲ್ಲ ಕಲಿತಾ ಇದ್ದಾರೆ ಹೊಸ ವಿಷಯಗಳನ್ನ ಅಂತಕ್ಕಂಥ ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಈ ಹೊಸ ವಾತಾವರಣಕ್ಕೆ ಇವನ್ ಅವರು ಕೆಲಸದಲ್ಲಿ ಯಾವುದೇ ಎಲ್ಲಾ ರೀತಿಯ ಪರಿಣತಿಯನ್ನು ಪಡೆದಿದ್ರೂ ಕೂಡ ಅವರಿಗೆ ಕೆಲವು ಹೊಂದಾಣಿಕೆಯ ಸಮಸ್ಯೆ ಆಗ್ತಕ್ಕಂಥದ್ದು, ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್, ಇಶ್ಯೂಸ್ ಬರ್ತಕ್ಕಂಥದ್ದು, ಹೊಂದಾಣಿಕೆ ಸಮಸ್ಯೆ ಬಹಳ ಮುಖ್ಯವಾಗಿರುತ್ತೆ. ಅಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಭಾಷೆ ಸಮಸ್ಯೆ ಆಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿ ಒಂದು ಕಲ್ಚರಲ್ ಸ್ಟ್ರೆಸ್ ಅಂತ ಏನ್ ಕರಿತೀವಿ, ಆ ಕಲ್ಚರೇಟಿವ್ ಸ್ಟ್ರೆಸ್ ಆಗಿರ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಈಗ ಉದಾಹರಣೆಗೆ ನಾವು ಒಂದು ಜಮ್ಮು ಕಾಶ್ಮೀರದಿಂದ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ಬಂದು ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಏನೆಲ್ಲ ವಾತಾವರಣದಲ್ಲಿ ಅವನಿಗೆ ಪರಿಸರದ ಮೇಲೆ ಪ್ರಭಾವ ಬೀರುತ್ತೆ, ಯಾವ ರೀತಿ ಅವ್ರು ಮೇಕಪ್ ಮಾಡ್ಕೊಳ್ಬೇಕು ಈ ರೀತಿ ವಾತಾವರಣಕ್ಕೆ ಹೊಂದ್ಕೊಂಡಿರುವಾಗ ಅಂತ, ಅವ್ರಿಗೆ ಏನೆಲ್ಲ ಚಾಲೆಂಜಸ್ಗಳು ಬರುತ್ತೆ, ಸವಾಲುಗಳು ಬರುತ್ತೆ ಅಂತಕ್ಕಂಥದ್ದನ್ನ ತರಬೇತಿ ಇಲ್ಲಿ ನಾವು ಕೊಡ್ತೇವೆ. ಈಗ ನಾವು ಆರ್ಮಿ ಸೇನೆಯಲ್ಲಿ ನಮಗೆ ಒಂದು ರೀತಿ ಟಫ್ನೆಸ್ ಅನ್ನ ನಮಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಯಾಕೆಂದ್ರೆ ಕೆಲವು ಪ್ರತಿಕೂಲ ವಾತಾವರಣವನ್ನು ಎದುರಿಸಿ ನಿಲ್ಲಿಸ್ತಕ್ಕಂಥ ಒಂದು ಸಾಮರ್ಥ್ಯ, ಒಂದು ಕ್ಷಮತೆ ಎಲ್ಲರಲ್ಲೂ ಇರುತ್ತೆ. ಆ ರೀತಿ ಪ್ರತಿಕೂಲ ವಾತಾವರಣವನ್ನು ಎದುರಿಸಿ ನಿಲ್ತಕ್ಕಂಥ ಒಂದು ಸಾಮರ್ಥ್ಯ, ಯಾವಾಗ ಬರುತ್ತೆ ಅಂದ್ರೆ ನಮಗೆ ಅದರ ಪ್ರಾಯೋಗಿಕ ಅರಿವು ಇರಬೇಕು ಅಂತ ಹೇಳಿ. ಆ ಪ್ರತಿಕೂಲ ಪರಿಸ್ಥಿತಿಯನ್ನ ನಾವು ಆರ್ಗನೈಸೇಷನಲ್ ಸೆಟ್ಟಿಂಗ್ಸ್ ಅಲ್ಲಿ ಎದುರಿಸ್ತಕ್ಕಂಥ ವ್ಯಕ್ತಿಗಳನ್ನ ನೋಡ್ತೀವಿ. ಎಷ್ಟೋ ಸಂದರ್ಭಗಳಲ್ಲಿ ಕಾನ್ಫ್ಲಿಕ್ಟ್ಸ್ ಶುರುವಾಗುತ್ತೆ ಅಥವಾ ಹೊಸದಾಗಿ ಬಂದಿರತಕ್ಕಂಥ ವ್ಯಕ್ತಿಗೆ ಸರಿಯಾಗಿ ಗುರುತಿಸದೇ ಇರ್ತಕ್ಕಂಥ ಸಂದರ್ಭಗಳು ಕೂಡ ಇರುತ್ತೆ. ಸೊ ಹಾಗೆ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಇವೆಲ್ಲ ಅಂಶಗಳನ್ನು ಈಗ ಮೊದಲ ಸ್ಲೈಡ್ ಅಲ್ಲಿ ನಾನು ಏನು ಹೇಳಕ್ ಇಷ್ಟಪಟ್ಟೆ ಅಂದ್ರೆ ಶಿಕ್ಷಣ ಮತ್ತು ಗುರುತಿಸುವಿಕೆ ಅದು ಕೂಡ ಬಹಳ ಮುಖ್ಯ. ಇಲ್ಲಿ ವರ್ಕ್ ಅಂಡ್ ಕ್ಯಾರಿಯರ್ ಅಲ್ಲಿ ಫಸ್ಟ್ ಪ್ರಪ್ರಥಮವಾಗಿ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಶಿಕ್ಷಣ ಆಗ್ಬೇಕು. ಆ ಶಿಕ್ಷಣದಿಂದ ನಿನ್ನ ಗುರುತಿಸುವಿಕೆಯನ್ನ ಮಾಡ್ತಾರೆ. ನೀವು ಯಾವುದೇ ಉದ್ಯೋಗ ಪಡಿತೀಯಾ, ಈಗ ಉದಾಹರಣೆಗೆ ಇಂಜಿನಿಯರಿಂಗ್ ಶಿಕ್ಷಣ ಮಾಡಿದಂತ ವಿದ್ಯಾರ್ಥಿ ತನ್ನದೇ ಆದಂತ ಒಂದು ಗುರುತಿಸುವಿಕೆಯನ್ನ ಪಡೆದಿರ್ತಾನೆ, ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿರ್ತಾನೆ. ಆ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬೇಕು ಅಂದ್ರೆ ಈ ಶಿಕ್ಷಣದ ಪಾತ್ರ ಬಹಳ ಮುಖ್ಯ. ಅಲ್ಲಿ ಪ್ರೊಫೆಷನಲ್ ಆಗಿ ಅವನಿಗೆ ಒಂದು ಐಡೆಂಟಿಟಿ ಸಿಕ್ಕಿರುತ್ತೆ, ಆ ಐಡೆಂಟಿಟಿ ಮೇಲೆ ಅವನು ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಸೊ ಮುಂದೆ ನಾವು ನೋಡೋದಾದ್ರೆ ಮುಂದಿನ ಅಂಶಗಳಲ್ಲಿ ಗಮನ ಕೊಡ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಕೆಲಸ ಮತ್ತು ಉದ್ಯೋಗ ಆಯ್ಕೆ. ಸೊ ಕೆಲಸವನ್ನ ನಾವು ಮಾಡಬೇಕು ಅಂದ್ರೆ ಅಲ್ಲಿ ಉದ್ಯೋಗ ಆಯ್ಕೆನೂ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಈ ಜವಾಬ್ದಾರಿ ನಮ್ಮ ಸ್ವಭಾವ ಹೇಗಿದೆ ಅಂತ, ನಮಗೆ ಯಾವುದೇ ಜವಾಬ್ದಾರಿ ವಹಿಸಿಕೊಳ್ಳುವ ಮುಂಚೆ ನಮ್ಮ ಸ್ವಭಾವ ಹೇಗಿದೆ, ನಮ್ಮ ಸ್ವಭಾವವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸ್ವಭಾವವನ್ನು ನಾವು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ನಾವು ಯಾವತ್ತೂ ಜೀವನದಲ್ಲಿ ಒಂದು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ನೀವೇನೇ ಕೆಲಸ ಮಾಡಿ, ನೀವೇನೇ ಕೆಲಸಗಳಲ್ಲಿ ಇರಿ, ಏನೇ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ವಿಸ್ತರಿಸಿ, ಸೊ ನಮ್ಮ ಆಸಕ್ತಿಗೆ ಅನುಗುಣವಾಗಿ ಮಾಡಿದಾಗ ಕೆಲಸಗಳನ್ನ ಆಸಕ್ತಿಗೆ ಅನುಗುಣವಾಗಿ ಮಾಡಬೇಕು. ಆ ಆಸಕ್ತಿ ನಾವು ಗುರುತಿಸ್ಕೊಳ್ಬಹುದು. ಪ್ರಾಥಮಿಕ ಹಂತದಲ್ಲಿ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಮಾಡೋದ್ರ ಮೂಲಕ ಒಂದು ಸಮಗ್ರವಾದ ಚಿತ್ರಣ ತೆಗೆದುಕೊಂಡಾಗ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಆಸಕ್ತಿಯುತವಾದಂತ ಕೆಲಸಗಳು ಬಹಳ ಸಮಯದ ಪರ್ಸೆಪ್ಷನ್ಸ್ಗೂ ತೊಂದರೆ ಆಗದೇನೆ, ಯಾವುದೇ ಒಂದು ಸಮಯದ ಪ್ರಾಬಂಧಿ ಇಲ್ದೇನೆ ಅಥವಾ ಅದರ ಒಂದು ಒತ್ತಡ ಇಲ್ದೇನೆ ನಾವು ಸಾಕಷ್ಟು
ವಿಷಯಗಳನ್ನ ಚರ್ಚೆ ಮಾಡ್ತೀವಿ, ಡಿಸ್ಕಷನ್ಸ್ ಮಾಡ್ತೀವಿ. ಹಾಗೆ ಇರ್ತಕ್ಕಂಥ ಸಾಧ್ಯತೆಗಳನ್ನು ನಾವು ಕಾಣಬಹುದು. ಸೊ ಹಾಗಾಗಿ ನಾವು ಯಾವ ವಿಚಾರವನ್ನ ಅರ್ಥಕೊಂಡಿರ್ತೀವಿ ನಮ್ಮ ಬಗ್ಗೆ, ಮತ್ತು ಅದರ ಕೆಲಸದ ಆಗು ಹೋಗುಗಳೇನು, ಅದರ ಡ್ರಾಬ್ಯಾಕ್ಸ್ ಏನು ಅಂತಕ್ಕಂಥದ್ದನ್ನ ಚಿಂತನೆ ಮಾಡಬೇಕಾಗುತ್ತೆ. ಇವತ್ತು ಭಾರತದಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ನಮ್ಮಲ್ಲಿ ಸ್ವಲ್ಪ ತುಂಬಾ ಕಡಿಮೆ ಇದೆ. ಯಾಕೆಂದ್ರೆ ಅಲ್ಲಿ ನಮಗೆ ಬೇರೆ ಬೇರೆ ಉದ್ಯೋಗಗಳ ಆಯ್ಕೆ ಕೇವಲ ನಮಗೆ ಉದ್ಯೋಗವನ್ನು ಪಡೆಯಬೇಕಂತಕ್ಕಂಥ ಒಂದು ಆಸಕ್ತಿ, ಒಂದು ಸೆಕ್ಯೂರಿಟಿ ರೀಸನ್ಸ್ ಅಲ್ಲಿ ನಾವು ಮಾಡೋದ್ರಿಂದ ಹೆಚ್ಚು ಜನ ನಮ್ಮಲ್ಲಿ ಸೃಜನಶೀಲತೆ, ಸ್ಕಿಲ್ ಅಥವಾ ಪೊಟೆನ್ಷಿಯಲ್ಸ್ ಅನ್ನು ನಾವು ಕಳ್ಕೊಂಡು ಏನೋ ಒಂದು ಕಾಟಾಚಾರಕ್ಕೆ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ. ಅದೇ ರೀತಿ ನಾವು ಒಂದು ಮಕ್ಕಳಲ್ಲೇ ಆರಂಭಿಕ ಹಂತದಲ್ಲಿ ಅವರಿಗೆ ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ, ಯಾವುದೇ ವಿಷಯಗಳ ಬಗ್ಗೆ ಆಸಕ್ತಿ ಹೇಗೆ ಬೆಳೆಸ್ಕೊಳ್ಬೇಕು, ಅದಕ್ಕೆ ಸೂಕ್ತವಾದಂತ ತರಬೇತಿಯನ್ನು ನಾವು ಆರಂಭಿಕ ಹಂತದಲ್ಲಿ ಕೊಡದೇ ಇದ್ರೆ ಅವರ ಉದ್ಯೋಗ ಆಯ್ಕೆಯನ್ನು ಕೂಡ ತಪ್ಪಾಗ್ತಕ್ಕಂಥದ್ದು. ಏನೋ ಒಂದು ಕಾಟಾಚಾರಕ್ಕೆ ಒಂದು ಯಾವುದೋ ಕೆಲಸ ಸಿಕ್ಕರೆ ಸಾಕು, ಒಂದು ಆ ರೀತಿ ಇದ್ದಾಗ ನಾವು ಶಿಕ್ಷಣವನ್ನು ಪಡಿತಕ್ಕಂಥ ಅವಶ್ಯಕತೆನೇ ಬೀಳೋದಿಲ್ಲ ನಮಗೆ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಕಡಿಮೆ ಶಿಕ್ಷಣವನ್ನು ಪಡೆದರೂ ಕೂಡ ನೀವು ಉದ್ಯೋಗವನ್ನ ಪಡ್ಕೋಬಹುದು. ಎಷ್ಟೋ ಸಂದರ್ಭಗಳಲ್ಲಿ ನಾವು 10ನೇ ತರಗತಿ ಮತ್ತೆ ಒಂದು ಗ್ರಾಜುಯೇಷನ್ ಮಾಡುವಾಗಲೂ ಕೂಡ ನಮಗೆ ಉದ್ಯೋಗಗಳು ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ಸ್ಕಿಲ್ಫುಲ್ ಎಜುಕೇಶನ್ ಒಂದು ಡೆವಲಪ್ಮೆಂಟ್ ಆಗಿ ನಿಮ್ಮ ಲೈಫಿಗೆ ಎಜುಕೇಶನ್ ಹತ್ರ ಆಗ್ಬೇಕು ಅಂತ ಹೇಳಿ, ಫಸ್ಟ್ ವರ್ಕಿಗೆ ಮತ್ತೆ ಲೈಫಿಗೆ ಫಸ್ಟ್ ನಮಗೆ ಲೈಫಿಗೆ ಯಾವಾಗ ಹತ್ರ ಆಗುತ್ತೆ ಎಜುಕೇಶನ್ ಅಂದ್ರೆ ನೀವು ಆರ್ ಲರ್ನಿಂಗ್ ಬೆಟರ್ ಲರ್ನಿಂಗ್ ಅಂತ ಹೇಳಿ ನಿಮ್ಮ ಕಲಿಕೆಯನ್ನು ನೀವು ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗತ್ತೆ ಫಸ್ಟ್ ಪ್ರಪ್ರಥಮವಾಗಿ. ಇಲ್ಲಿ ನಮಗೆ ನಾವು ಜೀವನವನ್ನು ಹೇಗೆ ನೋಡಿರ್ತೀವಿ, ಜೀವನದ ಆಯ್ಕೆ ಹೇಗಿದೆ, ನಮ್ಮ ಉದ್ಯೋಗದ ಆಯ್ಕೆ ಹೇಗಿದೆ, ಅದು ಆಸಕ್ತಿಯುತವಾಗಿದೆಯೋ, ಆ ಸಂದರ್ಭಕ್ಕೆ ನೀವು ಚೆನ್ನಾಗಿ ತಯಾರು ಮಾಡ್ಕೊಂಡಿದ್ದೀರಾ, ಆ ಕ್ಷೇತ್ರದಲ್ಲಿ ನೀವು ಬೆಳೀತಕ್ಕಂಥದ್ದು ಅಂತ. ಉದಾಹರಣೆಗೆ ನಾನು ಇನ್ನೂ ನಮಗೆ ಒಳ್ಳೆ ಉದಾಹರಣೆ ಕೊಡ್ಬೇಕಂದ್ರೆ, ಈಗ ಅಬ್ದುಲ್ ಕಲಾಂ ಅವರು ಪ್ರಥಮವಾಗಿ ಅವರು ಒಂದು ಏರೋಸ್ಪೇಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಪರೀಕ್ಷೆಯನ್ನ ಎದುರಿಸ್ತಾರೆ. ಅಲ್ಲಿ ಇಂಟರ್ವ್ಯೂ ಅಲ್ಲಿ ಅವರಿಗೆ ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಅವರು ಹೇಳಕ್ಕಾಗೋದಿಲ್ಲ, ಮತ್ತೆ ಅವರು ಆ ಒಂದು ಪರೀಕ್ಷೆಯಲ್ಲಿ ಅವರು ಅನುತ್ತೀರ್ಣರಾಗ್ತಾರೆ. ಆ ಪರೀಕ್ಷೆಯಲ್ಲಿ ಅವರು ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಅವರಿಗೆ ಒಂದು ರೀತಿ ಭ್ರಮ ನಿರಸನ ಆಗಿ, ಒಂದು ಡಿಸಪಾಯಿಂಟ್ ಆಗಿ ಅವರು ಬೇರೆ ಕಡೆ ಎಲ್ಲ ಸುತ್ತಾಡಿ ನಂತರ ವಾಪಸ್ ಬರ್ತಾರೆ. ನಂತರ ಅವರು ಡಿಫೆನ್ಸ್ ಇದಕ್ಕೆ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಅಲ್ಲಿ ಆಯ್ಕೆಯಾಗಿ ಅವರು ಎಷ್ಟೆಲ್ಲ ಸಾಧನೆ ಮಾಡಿದ್ರು ಅಂತಕ್ಕಂಥದ್ದು, ಆ ಫೀಲ್ಡ್ ಅಲ್ಲಿ ಅವರು ಎಷ್ಟೆಲ್ಲ ನಮ್ಮ ಭಾರತ ಸರ್ಕಾರಕ್ಕೆ ಕೊಡುಗೆ ಕೊಟ್ಟರು ಅಂದ್ರೆ ಅಲ್ಲಿ ಆಸಕ್ತಿಯ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರಲ್ಲಿ ಮೊದಲಿನಿಂದಲೂ ಈ ಡಿಫೆನ್ಸ್ ಮತ್ತೆ ಸೈಂಟಿಫಿಕ್ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಮೊದಲಿನಿಂದಲೂ ಆಸಕ್ತಿ ಬೆಳೆಸ್ಕೊಂಡಿದ್ರಿಂದ ಇದೆಲ್ಲ ಸಾಧ್ಯ ಆಯಿತು. ಈಗ ನಮ್ಮಲ್ಲಿ ಎಷ್ಟು ಅಬ್ದುಲ್ ಕಲಾಂ ಅವರು ಇದ್ದಾರೆ ಅಂತಕ್ಕಂಥ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಆ ರೀತಿಯ ಆಸಕ್ತಿ ಅಲ್ಲಿ ಏನು ನಮಗೆ ಸೂಚಿಸುತ್ತೆ ಅಂದ್ರೆ, ಒಬ್ಬ ಮನುಷ್ಯನ ಆಸಕ್ತಿ, ಒಬ್ಬ ಮನುಷ್ಯನ ಫ್ಯಾಷನ್ ಏನಿದೆ ಅದು ಎಷ್ಟರ ಮಟ್ಟಿಗೆ ಬೆಳಿಬಹುದು, ಎಷ್ಟರ ಮಟ್ಟಿಗೆ ಅದನ್ನು ಉಪಯೋಗಿಸ್ಕೊಳ್ಬಹುದು ಯಾವುದೇ ಒಬ್ಬ ವ್ಯಕ್ತಿ ತನ್ನ ವಾತಾವರಣದ ಸುತ್ತಮುತ್ತ ಆ ಸಂದರ್ಭಕ್ಕೆ ಅವಕಾಶಗಳನ್ನು ಬಳಸ್ಕೊಂಡು ಯಾವ ರೀತಿ ಬೆಳಿಬಹುದು ಅಂತಕ್ಕಂಥದ್ದಕ್ಕೆ ಅಬ್ದುಲ್ ಕಲಾಂ ಅವರ ಒಂದು ಉದಾಹರಣೆಯನ್ನು ನಾವು ತಗೊಳ್ಬೇಕಾಗತ್ತೆ. ಬಹಳ ಮುಖ್ಯವಾಗಿ ಅವರ ಒಂದು ಆಸಕ್ತಿಯುತ ಕ್ಷೇತ್ರ. ಅವರು ತಮ್ಮ ಪುಸ್ತಕಗಳಲ್ಲೂ ಕೂಡ ಎಷ್ಟೋ ವಿವರಣೆಯನ್ನು ಕೊಡ್ತಾರೆ. ವಿಂಗ್ಸ್ ಆಫ್ ಫೈರ್ ಅವರ ಒಂದು ಇದರಲ್ಲಿ ನೋಡಿದಾಗ ನಮಗೆ ವಿಷಯದ ಅರ್ಥವನ್ನ ನಾವು ಮಾಡ್ಕೊಳ್ಬಹುದು, ಏಕೆ ಒಬ್ಬ ವ್ಯಕ್ತಿಯ ಆಸಕ್ತಿ ಬಹಳ ಮುಖ್ಯ ಉದ್ಯೋಗಕ್ಕೆ ಅಂತ ಹೇಳಿ. ಅವರೆಲ್ಲ ಸಂದರ್ಭಗಳಲ್ಲಿ ಒಂದು ಉದಾಹರಣೆಯನ್ನು ಹೇಳೋದಂದ್ರೆ, ಒಂದು ಬಾರಿ ಅಬ್ದುಲ್ ಕಲಾಂ ಅವರು ಒಂದು ಪ್ರಾಜೆಕ್ಟ್ಸ್ ಅನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ ಅವರ ಪ್ರೊಫೆಸರ್ಸ್ ಅಬ್ದುಲ್ ಕಲಾಂ ಅವರಿಗೆ ವಿದ್ಯಾರ್ಥಿಯ ಒಂದು ಹಂತದಲ್ಲಿದ್ದಾಗ. ಅವರು ಸುಮಾರು ದಿನಗಳ ಕಾಲ, ಒಂದು 10-15 ದಿನಗಳ ಕಾಲ ರಾತ್ರಿ ಕಡಿಮೆ ನಿದ್ದೆ ಮಾಡಿ ಅವರೊಂದು ಪ್ರಾಜೆಕ್ಟ್ಸ್ ಅನ್ನ ತಯಾರು ಮಾಡ್ತಾರೆ. ಆ ಪ್ರಾಜೆಕ್ಟ್ಸ್ ಬಹಳ ಕಷ್ಟಪಟ್ಟು ಅವರು ಪ್ರಾಜೆಕ್ಟ್ಸ್ ಅನ್ನು ತಯಾರು ಮಾಡಿರ್ತಾರೆ. ಆ ಪ್ರಾಜೆಕ್ಟ್ಸ್ ಅನ್ನು ನೋಡ್ಲಿಕ್ಕೆ ಬಂದಿರತಕ್ಕಂಥ ಪ್ರೊಫೆಸರ್ಸ್ ಬಂದು ನೋಡ್ತಾರೆ ಆ ಪ್ರಾಜೆಕ್ಟ್ ನ. ಅವರು ಅಷ್ಟೆಲ್ಲ ಕಷ್ಟಪಟ್ಟಾಗ್ಲೂ ಕೂಡ ಇದು ವೇಸ್ಟ್ ಅಂತ ಹೇಳ್ಬಿಡ್ತಾರೆ ಅವ್ರಿಗೆ ತುಂಬಾ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಇದು. ಆದ್ರೆ ಅವರು ನಿರಾಸೆ ಆಗೋದಿಲ್ಲ, ಮತ್ತೆ ಅದನ್ನು ಹೊಸದಾಗಿ ಪ್ರಾಜೆಕ್ಟ್ಸ್ ಅನ್ನು ರೂಪಿಸ್ತಾರೆ. ಸೊ ಇದರಲ್ಲಿ ನಮಗೆ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಇಂಟರ್ನ್ಶಿಪ್ ಆಗಿರ್ಬೋದು, ಅಥವಾ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಥವಾ ಪ್ರಾಯೋಗಿಕವಾಗಿ ಸಂಬಂಧಪಟ್ಟಂತ ಯಾವುದೇ ಒಂದು ಅಸೈನ್ಮೆಂಟ್ ಕೂಡ ಆಗಿರ್ಬೋದು, ಈ ರೀತಿಯ ಇದನ್ನ ನಾವು ಇನ್ವಾಲ್ವ್ ಆಗಿ ಇದನ್ನ ನಮ್ಗೆ ಏಕೆ ಕೊಟ್ಟಿರ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಅಸೈನ್ಮೆಂಟ್ ಅನ್ನು ಕೊಡ್ತಕ್ಕಂಥ ಉದ್ದೇಶ ಏನು, ಅದರಲ್ಲಿ ನಮ್ಮಲ್ಲಿ ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಕೂಡ ಇರುತ್ತೆ. ಏನು ಅಂದ್ರೆ ನಾವು ಬರೀತಕ್ಕಂಥ ಅಭ್ಯಾಸ, ಒಂದು ಕಂಟೆಂಟ್ ಬರೀತಕ್ಕಂಥ ಅಭ್ಯಾಸವು ಕೂಡ ನಮ್ಮಲ್ಲಿ ಬೆಳೆಯುತ್ತೆ. ಆ ಕಂಟೆಂಟ್ ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಬಹಳ ಮುಖ್ಯವಾದಂತ ಒಂದು
ಅಭಿರುಚಿ ಬೆಳೆದು ಅಲ್ಲಿ ಆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಅನುಕೂಲವಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಹಾಗಾಗಿ ಇಲ್ಲಿ ನಮಗೆ ಏನೆಲ್ಲ ವಿಷಯಗಳು ಮುಖ್ಯವಾದಂತ ಪಾತ್ರವನ್ನು ವಹಿಸ್ತವೆ ಉದ್ಯೋಗ ಆಯ್ಕೆಯಲ್ಲಿ, ಅದರಲ್ಲೂ ಕೂಡ ಮುಖ್ಯವಾಗಿ ಉದ್ಯೋಗ ಆಯ್ಕೆಯಲ್ಲಿ ಯಾಕೆ ಆ ಉದ್ಯೋಗನ ನಾನು ಆಯ್ಕೆ ಮಾಡ್ಕೊಂಡೆ, ಅದರಲ್ಲಿ ಫ್ಯಾಷನ್ಸ್ ನಮಗಿರ್ಬೇಕು. ಫ್ಯಾಷನ್ಸ್ ಇಲ್ಲ ಅಂದ್ರೆ ನಾವು ವಿ ಆರ್ ನಾಟ್ ಏಬಲ್ ಟು ಗಿವ್ ದ ಜಸ್ಟಿಸ್ ಟು ದಟ್ ವರ್ಕ್. ಸೊ ಶಿಕ್ಷಣದ ಪ್ರಮುಖ ಉದ್ದೇಶ ಈ ರೀತಿಯ ಫ್ಯಾಷನ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿ ಆಗುತ್ತೆ. ಆದ್ರೆ ನಾವು ಒಂದು ನ್ಯಾರೋ ಮೈಂಡೆಡ್ ಆಗಿ ಬೆಳೆಸ್ಕೊಂಡು ಅಥವಾ ಆ ತರ ಇದ್ದಾಗ ನಮ್ಮ ಜೀವನ ಒತ್ತಡದಿಂದ ಕೂಡಿರ್ತಕ್ಕಂಥದ್ದು ಅಂತ, ಏನೋ ಕಾಟಾಚಾರಕ್ಕೆ ನಾವು ಬಂದು ಕೆಲಸ ಮಾಡಬೇಕು ಅಥವಾ ಒಂದು ಸಿಕ್ಕರೆ ಏನೋ ಒಂದು ಇದು ಅಂತ ಹೇಳಿ, ಅಥವಾ ಈ ರೀತಿಯ ದೃಷ್ಟಿಕೋನವನ್ನು ಇಟ್ಟುಕೊಂಡಾಗ ಅಲ್ಲಿ ಎಜುಕೇಶನ್ ಪರ್ಪಸ್ ಏನಿದೆ ಅದು ಲಿಮಿಟ್ ಆಗ್ತಕ್ಕಂಥದ್ದು, ಪರಿಮಿತಿಯಲ್ಲಿ ಇರ್ತಕ್ಕಂಥದ್ದು ಅಂತ ಹೇಳಿ. ಸೊ ಹೀಗಿದ್ದಾಗ ಕೆಲವು ಸಂದರ್ಭಗಳಲ್ಲಿ ಈ ಉದ್ಯೋಗ ಆಯ್ಕೆಗೆ ವ್ಯಕ್ತಿತ್ವದ ಪರೀಕ್ಷೆ ಬಹಳ ಮುಖ್ಯವಾಗಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಆಪ್ಟಿಟ್ಯೂಡ್, ಪ್ರಮುಖವಾಗಿ ನಾವು ಹೇಳ್ಬೇಕು ಅಂದ್ರೆ ಆಪ್ಟಿಟ್ಯೂಡ್ ಅಂಡ್ ಇಂಟ್ರೆಸ್ಟ್, ಆಪ್ಟಿಟ್ಯೂಡ್ ಅಂಡ್ ಇಂಟ್ರೆಸ್ಟ್ ಈ ಎರಡೂ ಒಂದು ನೈಪುಣ್ಯತೆ. ಉದ್ಯೋಗ ಆಪ್ಟಿಟ್ಯೂಡ್ ಅಂದ್ರೆ ಇಲ್ಲಿ ನೈಪುಣ್ಯತೆ ಅಂತ ಬರುತ್ತೆ, ನಮಗೆ ಸ್ಕಿಲ್ ಅಂತ ಬರುತ್ತೆ. ಅದರ ಜೊತೆಗೆ ನಮಗೆ ಅತಿ ಮುಖ್ಯವಾಗಿ ಆಸಕ್ತಿಯನ್ನು ಬೆಳೆಸಬೇಕಂತ. ಆಸಕ್ತಿಯ ಕ್ಷೇತ್ರ ಯಾವುದು, ಅದರ ವಿಸ್ತಾರ ಎಷ್ಟಿದೆ, ಆಸಕ್ತಿಯ ವಿಸ್ತಾರವನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ. ಆಸಕ್ತಿ ವಿಸ್ತಾರ ಎಷ್ಟಿದೆ ಅಂತಕ್ಕಂಥ ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗೆ ಈ ಕೆಲಸ ಮತ್ತು ಉದ್ಯೋಗ ಆಯ್ಕೆ ಬಹುತೇಕ ಸಂದರ್ಭಗಳಲ್ಲಿ ಆಸಕ್ತಿ ಮತ್ತು ಅಭಿರುಚಿಯನ್ನು ಒಳಗೊಂಡಿರುತ್ತದೆ ಮತ್ತು ವ್ಯಕ್ತಿಯ ಸಾಮಾಜಿಕ ಸ್ಥಾನ ಮತ್ತು ಮಾನಗಳ ಮೇಲೆ ನಿರ್ಧಾರ, ಅವರ ಒಂದು ಸ್ಟೇಟಸ್ ಕೂಡ ಇಲ್ಲಿ ಬಹಳ ಮುಖ್ಯ. ಉದ್ಯೋಗವನ್ನು ಆಯ್ಕೆ ಮಾಡುವಾಗ ನನಗೆ ಆಸಕ್ತಿಯುತವಾದಂಥ ಕ್ಷೇತ್ರದಲ್ಲಿ ಉದ್ಯೋಗ ಇದೆಯಾ. ಈಗ ನಾನು ಉದಾಹರಣೆಗೆ ನಾನು ಇಗ್ನೋದಲ್ಲಿ ಕೆಲಸ ಮಾಡ್ತಿದ್ದೀನಿ, ನನಗೆ ಸೈಕಾಲಜಿ ಸಬ್ಜೆಕ್ಟ್ ಬಗ್ಗೆ ಆಸಕ್ತಿ ಇದೆ ಅಂದ್ರೆ ನಾನು ಆ ವಿಷಯದ ಬಗ್ಗೆ ನಾನು ಹೆಚ್ಚು ಗಮನವನ್ನು ಕೊಡ್ತೇನೆ, ಆ ವಿಷಯದ ಬಗ್ಗೆ ಹೆಚ್ಚು ನಾನು ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತೀನಿ. ಸೊ ಹಾಗೆ ನೋಡಿದಾಗ ಇವೆಲ್ಲ ವಿಷಯಗಳು ನಮಗೆ ಗಮನಾರ್ಹವಾದಂಥ ಅಂಶಗಳನ್ನ ವಹಿಸ್ತವೆ ಅಂತ ಹೇಳಿ. ಸೊ ಹೀಗೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಈ ಉದ್ಯೋಗ ಆಯ್ಕೆಯಲ್ಲಿ ನಾವು ಚಾಯ್ಸ್ ಅಂತ, ಜಾಬ್ ಚಾಯ್ಸ್ ಅಥವಾ ಎಂಪ್ಲಾಯ್ಮೆಂಟ್ ಚಾಯ್ಸ್ ಮಾಡ್ತೀವಿ, ಅದು ಹೇಗಿದೆ ಅಂತಕ್ಕಂಥದ್ದನ್ನ ನಮಗೆ ಸಾಕಷ್ಟು ಸಂದರ್ಭಗಳಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು ಮುಂದೆ ಹೋಗೋಣ. ಈಗ ಇಲ್ಲಿವರೆಗೂ ನಾವು ಕೆಲಸ ಮತ್ತು ಉದ್ಯೋಗದ ಆಯ್ಕೆ ಬಗ್ಗೆ ಪ್ರಪ್ರಥಮವಾಗಿ ಮಾತಾಡಿದ್ವಿ. ಮೊದಲು ಇದಕ್ಕಿಂತ ಮುಂಚೆ ನಾವು ಶಿಕ್ಷಣ ಮತ್ತು ಗುರುತಿಸುವಿಕೆ ಬಗ್ಗೆ ಮಾತಾಡಿದ್ವಿ. ಅದೇನಪ್ಪಾ ಅಂತಂದ್ರೆ ನಮಗೆ ಯಾವುದೇ ಒಂದು ಕೆಲಸವನ್ನ ತೆಗೆದುಕೊಳ್ಳುವಾಗ ಒಂದು ಪ್ರಪ್ರಥಮವಾಗಿ ನಮಗೆ ಒಂದು ಶಿಕ್ಷಣ, ನಮ್ಮ ಐಡೆಂಟಿಟಿ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದು. ಮತ್ತೆ ಶಿಕ್ಷಣದ ಗುಣಮಟ್ಟ ಮತ್ತು ವರ್ಕ್ ಅಂಡ್ ಕ್ಯಾರಿಯರ್ಗೆ ಎರಡಕ್ಕೂ ಕೂಡ ಸಂಬಂಧ ಇರ್ತಕ್ಕಂಥದ್ದು, ಅದು ಎರಡು ಬಿಟ್ಟು ಬೇರೆ ಯಾವ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಎರಡನೇ ಹಂತದಲ್ಲಿ ನಾವೇನು ವಿಚಾರ ಮಾಡಿದೀವಿ ಅಂದ್ರೆ ಕೆಲಸ ಮತ್ತು ಉದ್ಯೋಗ ಆಯ್ಕೆ ಹೇಗೆ ನಡೆಯುತ್ತೆ. ಕೆಲಸ ಮತ್ತು ಉದ್ಯೋಗಗಳ ಆಯ್ಕೆಯು ಬಹುತೇಕ ಸಂದರ್ಭಗಳಲ್ಲಿ ಆಸಕ್ತಿ ಮತ್ತು ಅಭಿರುಚಿಯನ್ನು ಒಳಗೊಂಡಿರ್ತಕ್ಕಂಥದ್ದು ಮತ್ತು ವ್ಯಕ್ತಿಯ ಸಾಮಾಜಿಕ ಸ್ಥಾನಮಾನಗಳ ಮೇಲೆ ನಿರ್ಧಾರಿತವಾಗಿರ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು, ಈ ರೀತಿಯ ವಿಷಯಗಳ ಬಗ್ಗೆ ನಾನು ಹೆಚ್ಚು ಗಮನ ಕೊಟ್ಟು ನಾವು ಅದನ್ನ ವಿಷಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ವಿಚಾರಗಳನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದರಲ್ಲೂ ಆರಂಭಿಕ ಹಂತದಲ್ಲಿ ನಾವು ಯಾವ ರೀತಿ ಶಿಕ್ಷಣವನ್ನು ಕೊಡ್ತೀವಿ ಮಕ್ಕಳಿಗೆ, ಅಭಿರುಚಿಯನ್ನೇ ಇನ್ಕಲ್ಕ್ಯುಲೇಟ್ ಮಾಡ್ತಕ್ಕಂಥದ್ದು, ಟೇಸ್ಟ್ ಅಂತ ಏನ್ ಕರಿತೀವಿ, ಒಂದು ಇಂಟ್ರೆಸ್ಟ್ ಅಂಡ್ ಟೇಸ್ಟ್ ಅನ್ನ ನಾವು ಆವಾಗ ಬೆಳೆಸ್ಕೊಳ್ಬೇಕು. ಅದು ಬಹಳ ಮುಖ್ಯ. ಆರಂಭಿಕ ಹಂತದಲ್ಲಿ ನಾವು ಯಾವ ರೀತಿ ಟೇಸ್ಟ್ ಅಂಡ್ ಇಂಟ್ರೆಸ್ಟ್ ಬೆಳೆಸ್ಕೊಳ್ತೀವಿ ಅಂತಕ್ಕಂಥ ವಿಷಯಗಳು ಬಹಳ ಮುಖ್ಯವಾದಂತ ಪಾತ್ರವನ್ನ ವಹಿಸುತ್ತೆ ಅಂತ. ನೆಕ್ಸ್ಟ್ ನಾವು ಉದ್ಯೋಗ ಆಯ್ಕೆ ಅಂತಕ್ಕಂಥದ್ದು. ಈಗ ನಾನು ಉದ್ಯೋಗ ಆಯ್ಕೆ ಬಗ್ಗೆ ಆಸಕ್ತಿ ಮತ್ತು ಅಭಿರುಚಿಗಳು ಕೂಡ ಅಂತ ನಾನು ಈಗಾಗಲೇ ತುಂಬಾ ಡೀಟೇಲ್ಸ್ ಅನ್ನ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ಮುಂದಿನ ಹಂತಕ್ಕೆ ನಾವು ಹೋಗೋಣ. ಈಗ ಅಭಿರುಚಿಯನ್ನ ತೆಗೆದುಕೊಂಡ್ರೆ ಒಂದು ವೇಳೆ ಏನಾಗುತ್ತೆ, ನಾವು ಅಭಿರುಚಿಗೆ ತಕ್ಕಂತೆ ಕೆಲಸವನ್ನ ಮಾಡದೇ ಇದ್ದಲ್ಲಿ ಅಥವಾ ಒತ್ತಾಯಕ್ಕೆ ಬಂದಾಗ ಕೆಲ ಸಂದರ್ಭಗಳಲ್ಲಿ ಕಾನ್ಫ್ಲಿಕ್ಟ್ಸ್ ಆಗೋ ಸಾಧ್ಯತೆಗಳು ಇರುತ್ತೆ ಅಂತ. ಒಂದು ಸರಿಯಾದ ರೀತಿಯ ತರಬೇತಿ ಇಲ್ಲ, ಕೇವಲ ಆಸಕ್ತಿ ಇದ್ರೆ ಸಾಲದು, ಅದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಬೇಕಾಗುತ್ತೆ, ತೋರಿಸ್ಬೇಕಾಗತ್ತೆ ನನಗೆ ಈ ವಿಷಯದಲ್ಲಿ ಆಸಕ್ತಿ ಇದೆ, ನನಗೆ ಈ ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂತಕ್ಕಂಥದ್ದನ್ನ. ಆವಾಗ ಅಲ್ಲಿನ ಕಾಂಪಿಟೆನ್ಸಿನ, ಈಗ ಮೂಲಭೂತವಾಗಿ ಒಬ್ಬ ವ್ಯಕ್ತಿಗೆ ಕೆಲವೊಂದು ಶಿಕ್ಷಣಗಳು ಗೊತ್ತಿದ್ರೆ ಆ ಕಾಂಪಿಟೆನ್ಸಿನ ಹೆಚ್ಚಿಸ್ತಕ್ಕಂಥ ಒಂದು ಸಾಧ್ಯತೆಗಳನ್ನ, ಆ ಕಾಂಪಿಟೆನ್ಸಿನ ಹೆಚ್ಚಿಸ್ತಕ್ಕಂಥ ತರಬೇತಿಯನ್ನ ನಾವು ಕೊಡ್ಬೋದು. ಸೊ ಆ ಕಾಂಪಿಟೆನ್ಸಿನ ಹೇಗೆ ಬೆಳೆಸ್ಕೊಳ್ಬೇಕು,
ಅಂತಕ್ಕಂಥದ್ದನ್ನ ಅಲ್ಲಿ ಆ ತರಬೇತಿಯನ್ನು ನಾವು ಕೊಟ್ಟಾಗ ಮಾತ್ರ ಸಾಧ್ಯವಾಗುತ್ತೆ ಕಾಂಪಿಟೆನ್ಸಿ ಬೆಳೆಯೋದಕ್ಕೆ. ಸೊ ನಾನು ಏನ್ ಹೇಳಿದೆ ಅಂದ್ರೆ, ಮೊದಲು ಹೇಳಿದಕ್ಕಂಥ ವಿಚಾರಗಳಲ್ಲಿ ಅತಿ ಮುಖ್ಯವಾಗಿ ಉದ್ಯೋಗವನ್ನ ಆಯ್ಕೆ ಮಾಡ್ಕೊಳ್ಳುವಾಗ ನಮಗೆ ಏನು ಬಹಳ ಪ್ರಮುಖವಾದಂತ ಪಾತ್ರ ಅಂತ ಹೇಳಿದ್ರೆ, ಆ ಕಾರ್ಯಕ್ಷೇತ್ರದಲ್ಲಿ ಏನೆಲ್ಲ ನಮಗೆ ಸಾಧಕ ಬಾಧಕಗಳಿವೆ. ಈಗ ಒಂದು ಸರ್ಕಾರಿ ಕೆಲಸ ಮಾಡುವಾಗ ಆ ಡಿಪಾರ್ಟ್ಮೆಂಟ್ಸ್ ಯಾವ ಡಿಪಾರ್ಟ್ಮೆಂಟ್ ಅದು, ಈಗ ಡಿಫೆನ್ಸ್ ಆಗಿರ್ಬೋದು, ಅಕಾಡೆಮಿಕ್ಸ್ ಅಲ್ಲಿ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಥವಾ ಒಂದು ಯಾವುದೇ ಒಂದು ಆರ್ಗನೈಸೇಷನ್ಸ್ ಆಗಿರ್ಬೋದು, ಎಜುಕೇಶನ್ಗೆ ಟೆಕ್ನಿಕಲ್ ಆಸ್ಪೆಕ್ಟ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ಸ್ ಆಗಿರ್ಬೋದು, ಅಲ್ಲಿ ಏನೆಲ್ಲ ಚಾನ್ಸಸ್ ಇದೆ ನಮಗೆ ಬೆಳೆಯೋದಕ್ಕೆ ಮತ್ತು ಕಂಪನಿಯನ್ನು ಕೂಡ ಬೆಳೆಸೋದಕ್ಕೆ ಅಂತ. ಇಂಡಿವಿಜುವಲಿ ಯು ನೀಡ್ ಟು ಗ್ರೌತ್ ಅಂಡ್ ಆಲ್ಸೋ ಆರ್ಗನೈಸೇಷನ್ ಲೆವೆಲ್ ಅಲ್ಲೂ ಕೂಡ ನಾವು ಕಾಂಟ್ರಿಬ್ಯೂಷನ್ಸ್ ಅನ್ನು ಕೊಡಬೇಕು. ಆರ್ಗನೈಸೇಷನ್ ಸೆಟ್ಟಿಂಗ್ಸ್ ಅಲ್ಲಿ ನಾವು ಕಾಂಟ್ರಿಬ್ಯೂಷನ್ಸ್ ಅನ್ನು ಕೊಡ್ತಕ್ಕಂಥದ್ದು. ಸೊ ಈ ರೀತಿಯ ವಿಚಾರಗಳನ್ನ ನಾವು ಆ ಹಂತದಲ್ಲಿ, ಅಂದ್ರೆ ಎಜುಕೇಶನ್ಸ್ ಕಾರ್ಯಕ್ಷೇತ್ರನ ಆಯ್ಕೆ ಮಾಡಿಕೊಳ್ಳ, ಅದಕ್ಕೋಸ್ಕರ ನಾನು ಈಗಾಗಲೇ ಇಂದಿನ ತರಗತಿಗಳಲ್ಲೂ ಕೂಡ ಹೇಳಿದ್ದೀನಿ, ಈ ಕಾರ್ಯಾಗಾರಗಳು, ವರ್ಕ್ಶಾಪ್ಸ್ ಅಂಡ್ ಸೆಮಿನಾರ್ಸ್ ತುಂಬಾ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತವೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಾರ್ಯಾಗಾರಗಳು ನಮ್ಮ ಜೀವನದಲ್ಲಿ, ಅಂದ್ರೆ ಯಾವುದೇ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಂದ್ರೆ ಅಲ್ಲಿ ಅವನು ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರೆ ಒಂದು ಕಾರ್ಯಾಗಾರಗಳು ಇರಬೇಕಲ್ಲಿ. ಕಾರ್ಯಾಗಾರಗಳು ಕೇವಲ ಥಿಯೋರಿಟಿಕಲ್ ಆಗಿರಬಾರ್ದು, ಕೇಸ್ ಸ್ಟಡಿ ಬೇಸ್ಡ್ ಆನ್ ದ ಕೇಸ್ ಸ್ಟಡಿ, ಒಂದು ಕೇಸ್ ಸ್ಟಡಿ ಬೇಸ್ ಮೇಲೆ ಕಾರ್ಯಾಗಾರಗಳನ್ನು ರೂಪಿಸ್ಕೊಳ್ಳೋದು. ಯಾಕೆಂದ್ರೆ ಈಗ ಉದಾಹರಣೆಗೆ ಸೈಕಾಲಜಿ ಅಂತ ಬಂದಾಗ, ನಾನು ಕ್ಲಿನಿಕಲ್ ಸೈಕಾಲಜಿನೋ ಅಥವಾ ಅಪ್ಲೈಡ್ ಸೈಕಾಲಜಿ ಆಗಿ ನಾನು ಓದ್ಬೇಕು ಅಂದ್ರೆ ನಮಗೆ ಅಲ್ಲಿ ತುಂಬಾ ಕೇಸ್ ಸ್ಟಡೀಸ್ಗಳನ್ನು ಡಿಸ್ಕಷನ್ ಮಾಡಬೇಕಾಗುತ್ತೆ. ಅಲ್ಲಿ ಆಗಿದ್ದಾಗ ಪ್ರಾಬ್ಲಮ್ ಡೇ ಟು ಡೇ ಲೈಫ್ ಅಲ್ಲಿ ಏನು ಬರ್ತಕ್ಕಂಥ ಪ್ರಾಬ್ಲಮ್ಸ್, ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಇದೆ. ಸೋಷಿಯಲ್ ಸೈಕಾಲಜಿಸ್ಟ್ ಆಗಿದ್ರೆ ನಾನು ಸೋಷಿಯಲ್ ಇಶ್ಯೂಸ್ ಬಗ್ಗೆ ನಾನು ತಿಳ್ಕೊಂಡಿರ್ಬೇಕು. ಅದು ಹೇಗೆ ತಿಳ್ಕೊಳಕ್ ಸಾಧ್ಯ ಅಂದ್ರೆ ಕೇಸ್ ಸ್ಟಡಿ ಮಾಡ್ಬೇಕಾಗತ್ತೆ. ಫೀಲ್ಡ್ಗೆ ಹೋಗಿ ಸ್ಟಡಿ ಮಾಡಿದಾಗ, ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕೊಂಡಾಗ, ಆ ಸ್ಯಾಂಪಲ್ ಕಲೆಕ್ಷನ್ ಮಾಡಿಕೊಂಡು ಒಂದು ಅನಾಲಿಸಿಸ್ ಮಾಡಿದಾಗ, ಡೇಟಾ ಅನಾಲಿಸಿಸ್ ಮಾಡಿದಾಗ ನಮಗೆ ಕೆಲವೊಂದು ಅಂಶಗಳು, ಸಾಕಷ್ಟು ಪ್ರಮುಖ ಅಂಶಗಳು ನಮ್ಮ ಮನಸ್ಸಿಗೆ ಹೊಳಿತಕ್ಕಂಥದ್ದು. ನೋಡಿ ಎಷ್ಟು ಮುಖ್ಯ ಆಗುತ್ತೆ ನಮಗೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ವ್ಯಕ್ತಿಯ ಗುರುತಿಸುವಿಕೆ ಅಂದ್ರೆ, ಈಗ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ಬೇರೆ ಬೇರೆ ರೀತಿಯ ಇಂಡಿವಿಜುವಲ್ ಡಿಫರೆನ್ಸಸ್ಗಳು ಇರ್ತಕ್ಕಂಥದ್ದು. ಈಗ ಒಂದು ಕಂಪ್ಯೂಟರ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಅಲ್ಲಿ ಬೇರೆ ಬೇರೆ ರೀತಿಯ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ, ಒಬ್ಬ ವ್ಯಕ್ತಿಗೆ ಅತಿ ಹೆಚ್ಚು ಒಳ್ಳೆಯ ಕ್ವಾಲಿಟಿ ಸಾಫ್ಟ್ವೇರ್ ಡೆವಲಪ್ ಮಾಡ್ತಕ್ಕಂಥ ಸ್ಕಿಲ್ ಇರ್ತಕ್ಕಂಥದ್ದು, ಇನ್ನೊಬ್ಬ ವ್ಯಕ್ತಿಗೆ ಮೀಡಿಯಂ ಲೆವೆಲ್ ಅಲ್ಲಿ ಮಾಡ್ತಕ್ಕಂಥದ್ದು, ಇನ್ನೊಬ್ಬ ವ್ಯಕ್ತಿ ಇನ್ನು ಕಲಿಕೆ ಹಂತದಲ್ಲಿ ಇರ್ತಕ್ಕಂಥದ್ದು. ಸೊ ಈ 3 ಹಂತಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಇಟ್ಟು ನೋಡ್ಬೇಕಾಗುತ್ತೆ. ಈಗ ಹೆಚ್ಚು ಚೆನ್ನಾಗಿ ನುರಿತಂತ ಒಬ್ಬ ತಜ್ಞನಿಂದ ನಾವು ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥ ವ್ಯಕ್ತಿಯನ್ನ ಕೂಡಿಸಿ ಅವನಿಗೆ ಕೆಲವು ಶಿಕ್ಷಣಗಳನ್ನ, ನಾವು ಸ್ಕ್ಯಾಫೋಲ್ಡಿಂಗ್ ಅಂತ ಏನ್ ಕರಿತೀವಿ, ವೈಗೊಟೋಸ್ಕಿಯ ಒಂದು ಪ್ರಿನ್ಸಿಪಲ್ ಏನಿದೆ. ಸೊ ಆ ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಅವರ ಹೆಚ್ಚು ಕಲಿತಂತ ವ್ಯಕ್ತಿಗಳ ಜೊತೆಗೆ ಕಡಿಮೆ ಕಲಿತಂತ ವ್ಯಕ್ತಿಗಳನ್ನ ಸೇರಿಸೋದ್ರಿಂದ ಅವರಿಗೆ ಆ ವಿಷಯದಲ್ಲಿ ಇದು ಬರುತ್ತೆ. ಸೊ ಸಾಕಷ್ಟು ಸಂದರ್ಭಗಳಲ್ಲಿ ಕಂಪನಿಗಳಲ್ಲಿ ಏನಾಗುತ್ತೆ ಅಂದ್ರೆ, ವಿ ಆರ್ ಓನ್ಲಿ ಲುಕಿಂಗ್ ಟು ದ ನೆಗೆಟಿವ್ ಆಸ್ಪೆಕ್ಟ್ ಆಫ್ ದ ಇಂಡಿವಿಜುವಲ್. ನಾವು ಹೆಚ್ಚು ಕಾರ್ಯಕ್ಷಮತೆಯನ್ನು ಬಯಸಕ್ಕೆ ಹೋಗ್ತೀವಿ, ಆದ್ರೆ ತರಬೇತಿಯನ್ನು ಕೊಡೋದಿಲ್ಲ ನಾವು ಅವರಿಗೆ. ಎಲ್ಲರೂ ಕೂಡ ಯಾವುದೇ ವಿಷಯಗಳನ್ನ ಎಂಪ್ಲಾಯ್ಮೆಂಟ್ ಆದ ತಕ್ಷಣ ಕಲ್ತಿರೋದಿಲ್ಲ. ಅಂದ್ರೆ ಆಫ್ಟರ್ ರಿಕ್ರೂಟಿಂಗ್ ದೇರ್ ಆರ್ ಸೋ ಮೆನಿ ಚಾಲೆಂಜಸ್ ವಿಲ್ ಕಮ್ಸ್. ಸೊ ಹಾಗೆ ನೋಡಿದಾಗ ಅಲ್ಲಿ ಅವರಿಗೆ ಮಧ್ಯಂತರವಾಗಿ ಕೆಲವು ವಿಷಯಗಳ ತಯಾರಿಯನ್ನ ಮಾಡಬೇಕಾಗುತ್ತೆ. ಮಧ್ಯಂತರವಾಗಿ ನಮಗೆ ಏನೆಲ್ಲ ಟೆಕ್ನಿಕಾಲಿಟಿ ಬರ್ಬೋದು, ಯಾವೆಲ್ಲ ವಿಷಯಗಳು ಬರ್ಬೋದು, ಯಾವೆಲ್ಲ ಆಂಗಲ್ ಅಲ್ಲಿ ನಾವು ಅದನ್ನ ಯೋಚನೆ ಮಾಡ್ಬೇಕಾಗುತ್ತೆ ಅಂತಕ್ಕಂಥ ಮಹತ್ವದ ಅಂಶಗಳನ್ನ ನಾವು ಗಮನ ಕೊಟ್ಟು ನೋಡ್ಬೇಕಾಗತ್ತೆ. ಇಲ್ಲಿ ಅದ್ರ ಜೊತೆಗೆ ತುಂಬಾ ಮಹತ್ವದ ಪಾತ್ರ ಏನಪ್ಪಾ ಅಂದ್ರೆ, ಹೊಸ ವ್ಯಕ್ತಿಗಳೊಂದಿಗೆ ಸಮಾಲೋಚನೆ ಮಾಡಿ, ನ್ಯೂ ಪರ್ಸನ್ಸ್, ಇಂಟರಾಕ್ಟಿಂಗ್ ವಿತ್ ದ ನ್ಯೂ ಪರ್ಸನ್ಸ್, ಇಂಟರಾಕ್ಟಿಂಗ್ ವಿತ್ ದ ನ್ಯೂ ಇಂಟ್ರೆಸ್ಟ್. ನೀವು ಹೊಸ ಆಸಕ್ತಿಯ ವ್ಯಕ್ತಿಗಳನ್ನು ನೀವು ಕಾಣಬಹುದು. ಯಾಕೆಂದ್ರೆ ನಾವು ಹೇಗೆ ಎಜುಕೇಶನ್ ಅಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ಗಳನ್ನ ಕಾಣ್ತೀವಿ, ಅದೇ ರೀತಿ ಕೆಲಸ ಕಾರ್ಯಕ್ಷೇತ್ರಗಳಲ್ಲೂ ಹೊಸ ವ್ಯಕ್ತಿಗಳು ನಮಗೆ ಒಡನಾಟವನ್ನ ಬೆಳೆಸ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ನಾವು ವ್ಯಕ್ತಿಗಳ ಜೊತೆಗೆ ಇರಲೇಬೇಕಾಗುತ್ತೆ. ತಮ್ಮ ಒಂದು ಅಭಿಪ್ರಾಯವನ್ನ, ಒಪಿನಿಯನ್ಸ್ ಅನ್ನು ಹೇಳ್ಬೇಕಾಗತ್ತೆ, ಅವರ ಒಪಿನಿಯನ್ಸ್ ಅನ್ನು ಕೂಡ ನಾವು ತಗೊಳ್ಬೇಕಾಗತ್ತೆ. ಸೊ ಈ ರೀತಿಯ ಒಂದು ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗೆ ಮುಂದುವರೆದು ನೋಡಿದಾಗ, ಈ ಹೊಸ ವ್ಯಕ್ತಿಗಳೊಂದಿಗೆ ಸಮಾಲೋಚನೆ ಮತ್ತು ಅವರ ಆಸಕ್ತಿಗಳು ಏನಿದೆ, ಯಾವೆಲ್ಲ ವಿಷಯಗಳಿದೆ ಇಲ್ಲಿ ನೋಡಿ, ಹೊಸ ವ್ಯಕ್ತಿಗಳೊಂದಿಗೆ ಸಮಾಲೋಚನೆ ಎಂದಾಗ ನಾವು ಅವರ ಆಟಿಟ್ಯೂಡ್ ಇಂದ ಪ್ರಭಾವಿತರಾಗಿರ್ತೀವಿ, ಅವರ ವ್ಯಕ್ತಿತ್ವದಿಂದ ಪ್ರಭಾವಿತ ಆಗ್ತೀವಿ.
ಅವರ ತೀರ್ಮಾನಗಳನ್ನು ತೆಗೆದುಕೊಳ್ಳೋ ವಿಚಾರಗಳಿಂದ ಪ್ರಭಾವಿತ ಆಗ್ತೇವೆ. ಬೇರೆ ಬೇರೆ ರೀತಿಯ ಒಂದು ವಿಷಯಗಳಲ್ಲಿ ಪ್ರಭಾವಿತಗೊಳ್ಳೋದ್ರಿಂದ ಆ ಒಂದು ಪ್ರಭಾವ ಏನಿದೆ ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಅಂತ ಹೇಳಿ. ಅದಕ್ಕೆ ನಾವು ಗ್ರೂಪ್ ಬಿಹೇವಿಯರ್ ಅಂತ ಏನ್ ಕರಿತೀವಿ, ಆರ್ಗನೈಸೇಷನಲ್ ಸೈಕಾಲಜಿಲಿ ಒಂದು ಸಾಂಸ್ಥಿಕ ವ್ಯವಸ್ಥೆಯಲ್ಲಿ ಒಂದು ಗ್ರೂಪ್ ಬಿಹೇವಿಯರ್ ಇದೆ, ಗುಂಪಿನ ಒಂದು ವರ್ತನೆ ಏನಿದೆ ಅದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಇಂಡಿವಿಜುವಲ್ ಮೇಲೆ. ವೈಸ್ ವರ್ಸ, ಇಂಡಿವಿಜುವಲ್ ಆಲ್ಸೋ ಇನ್ಫ್ಲೂಯೆನ್ಸ್ ದ ಗ್ರೂಪ್ ಅಂಡ್ ಗ್ರೂಪ್ ಆಲ್ಸೋ ಇನ್ಫ್ಲೂಯೆನ್ಸ್ ದ ಇಂಡಿವಿಜುವಲ್. ಸೊ ಇದು ಬಹಳ ಮುಖ್ಯ. ಕಾರ್ಯಕ್ಷೇತ್ರವನ್ನು ಅರ್ಥ ಮಾಡ್ಕೊಳ್ಳುವಾಗ ವ್ಯಕ್ತಿ ಹೇಗೆ ವರ್ತಿಸ್ತಾನೆ, ವ್ಯಕ್ತಿಯ ಕ್ಯಾಪಬಿಲಿಟಿ ಏನಿದೆ, ಎಬಿಲಿಟೀಸ್ ಏನೆಲ್ಲ ಇದೆ ಅವನಿಗೆ ಅಂತಕ್ಕಂಥದ್ದನ್ನ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲೇ ಗುರುತಿಸ್ಬೇಕಾಗುತ್ತೆ. ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿಯೇ ಈ ಒಂದು ಕ್ಷೇತ್ರವನ್ನು ನಾವು ಗುರುತಿಸ್ಕೊಂಡಾಗ ನಮಗೆ ಬಹಳ ಮುಖ್ಯವಾದಂತ ಒಂದು ಆಸಕ್ತಿ ಬೆಳೀತಕ್ಕಂಥದ್ದು ಅಂತ ಹೇಳಿ. ಸೊ ಇಲ್ಲಿ ಅದನ್ನ ನಾವು ಅನಲೈಸ್ ಮಾಡಬೇಕು. ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಕರಿಕ್ಯುಲಮ್ ಅನ್ನ ತಯಾರು ಮಾಡ್ತಕ್ಕಂಥದ್ದಾಗಿರ್ಬೋದು, ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ವಿಷಯಗಳನ್ನ ನಾವು ಇಡ್ತೀವಿ, ಅಪ್ಡೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್. ಬಟ್ ವೆನ್ ಇಟ್ ಇಸ್ ಕಮ್ ಟು ಟೆಸ್ಟ್, ಎಲ್ಲಿ ನಾವು ಪ್ರಾಯೋಗಿಕ ಪರೀಕ್ಷೆ ಬಂದಾಗ, ಯುಟಿಲಿಟಿ ಬಂದಾಗ, ಅಲ್ಲಿ ನಾವು ಸಾಕಷ್ಟು ಸಂದರ್ಭಗಳಲ್ಲಿ ಸೋಲ್ತಕ್ಕಂಥದ್ದು ಅಥವಾ ಗಡಿಬಿಡಿ ಆಗ್ತಕ್ಕಂಥದ್ದನ್ನು ಕಾಣ್ತೀವಿ. ಯಾಕೆಂದ್ರೆ ನಾವು ಪೂರ್ವಭಾವಿಯಾಗಿ ಪ್ರಾಕ್ಟಿಕಲ್ ಅನ್ನು ನಾವು ಮಾಡೋದಿಲ್ಲ. ಪ್ರಾಕ್ಟಿಕಲ್ಸ್ ಅಲ್ಲಿ ನಾವು ಹೆಚ್ಚು ಗಮನ ಕೊಟ್ಟಾಗ ಅಲ್ಲಿ ಎಷ್ಟು ಸಂದರ್ಭಗಳು ನಮ್ಮಲ್ಲಿ ಕ್ರಿಯೇಟಿವಿಟಿನ ಗುರುತಿಸ್ತವೆ. ಫೀಲ್ಡ್ ವರ್ಕ್ ಮಾಡಿದಾಗ ನಮಗೆ ಕ್ರಿಯೇಟಿವಿಟಿ ಕಂಡು ಬರುತ್ತೆ. ಫೀಲ್ಡ್ ವರ್ಕ್ ಮಾಡಿದಾಗ ನಮಗೆ ಹೆಚ್ಚು ವಿಷಯಗಳು ಗೊತ್ತಾಗುತ್ತೆ. ಅಬ್ಸರ್ವೇಷನ್ ಸ್ಕಿಲ್ಸ್ ಬೆಳೆಯುತ್ತೆ ನಮಗೆ. ಈ ಅಬ್ಸರ್ವೇಷನ್ ಸ್ಕಿಲ್ಸ್ ಕೂಡ ಬಹಳ ಮುಖ್ಯ. ಆರ್ಗನೈಸೇಷನಲ್ ಬಿಹೇವಿಯರ್ ಅಲ್ಲಿ ನಮಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು. ಇಲ್ಲಿ ಅಬ್ಸರ್ವೇಷನ್ ಎಲ್ಲ ಸಾಕಷ್ಟು ಸ್ಕಿಲ್ಸ್, ಎಮೋಷನಲ್ ಬ್ಯಾರಿಯರ್ಸ್ ನಮಗೆ ಬಹಳ ಮುಖ್ಯ ಸಮಸ್ಯೆ ಆಗುತ್ತೆ. ಎಮೋಷನಲ್ ಬ್ಯಾರಿಯರ್ಸ್ ಅಂತಂದ್ರೆ ನಾವು ಹೆಚ್ಚು ಭಾವೋದ್ವೇಗಕ್ಕೊಳಗಾಗ್ತಕ್ಕಂಥದ್ದು. ಹೆಚ್ಚು ಭಾವೋದ್ವೇಗಕ್ಕೊಳಗಾದಾಗ ವಿ ವಿಲ್ ಲೂಸ್ ಅವರ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ದೇರ್ ಆರ್ ಸೋ ಮೆನಿ ಬ್ಲಾಕ್ಸ್, ಅಂದ್ರೆ ಸಾಕಷ್ಟು ಬ್ಲಾಕ್ಸ್ಗಳು ಬರುತ್ತೆ ನಮಗೆ. ಫ್ರಸ್ಟ್ರೇಟ್ ಆದಾಗ ನಾವು ವಿಚಾರ ಏನಿದೆ ಅಂತಕ್ಕಂಥದ್ದು ಯೋಚನೆ ಮಾಡಿದ್ರೆ ಸುಮ್ಮನೆ ಬೇರೆಯವರ ಮೇಲೆ ಜಗಳ ಹೋಗ್ತಕ್ಕಂಥದ್ದು, ಬೇರೆಯವರ ಒಂದು ವಿಷಯಕ್ಕೆ ಹೆಚ್ಚು ನಾವು ಸಮಸ್ಯೆನ ಹೆಚ್ಚು ಮಾಡ್ತಕ್ಕಂಥದ್ದು. ಎಮೋಷನಲ್ ನಮಗೆ ಕಡಿಮೆ ಆದಾಗ, ದ ಲೆಸ್ ವಿ ಆರ್ ರೆಗ್ಯುಲೇಟಿಂಗ್ ಅವರ್ ಎಮೋಷನ್ಸ್, ವಿ ಆರ್ ಬೆಟರ್ ಪ್ರಿಪೇರ್ಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಸೊ ದಟ್ ಈಸ್ ದ ರೀಸನ್ ನಮಗೆ ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಲ್ಲಿ ಬ್ಲಾಕ್ಸ್ ಅಂತ ಕರಿತೀವಿ. ಎಮೋಷನಲ್ ಬ್ಲಾಕ್ಸ್ ಆಗಿರ್ಬೋದು, ಪರ್ಸೆಪ್ಚುವಲ್ ಬ್ಲಾಕ್ಸ್ ಆಗಿರ್ಬೋದು, ಈ ರೀತಿ ವಿಷಯಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಟೈಪ್ಸ್ ಆಫ್ ಪರ್ಸೆಪ್ಷನ್ಸ್ ಆಫ್ ದ ಪರ್ಸನ್. ಈಗ ಉದಾಹರಣೆಗೆ ನಾವು ಹೇಳ್ಬೇಕು ಅಂದ್ರೆ, ಈ ಆರ್ಗನೈಸೇಷನ್ ಬಿಹೇವಿಯರ್ ಬಂದಾಗ ಯಾವುದೇ ಒಬ್ಬ ವ್ಯಕ್ತಿ, ಹೊಸ ವ್ಯಕ್ತಿ, ಒಂದು ತುಂಬಾ ಜನ, 500 ಜನ 600 ಜನ ಕೆಲಸ ಮಾಡುವಾಗ ಅವನಿಗೆ ಸಾಕಷ್ಟು ಇರಿಸು ಮುರುಸಾಗತ್ತ ಸಾಧ್ಯತೆಗಳು ಇರುತ್ತೆ. ಬೇರೆ ವ್ಯಕ್ತಿಗಳು ಇರ್ತಾರೆ, ಅಥವಾ ಅದೇ ವ್ಯಕ್ತಿಯ ಕೆಲವು ವ್ಯಕ್ತಿಗಳು, ಸೀನಿಯರ್ ವ್ಯಕ್ತಿಗಳು ಅವನಿಗೆ ಸುಮ್ಮನೆ ಕೆಲಸದ ಒಂದು ಒತ್ತಡವನ್ನು ಕೊಡ್ತಕ್ಕಂಥದ್ದು. ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಆಂಬಿಗ್ಯೂಟಿಯಾಗಿ ಏನ್ ಮಾಡ್ಬೇಕು, ಇದನ್ನ ಮಾಡ್ಬೇಕಾ ಅದನ್ನ ಮಾಡ್ಬೇಕಾ, ಅಥವಾ ಯಾರ ಹತ್ರ ಹೋಗಿ ಕೇಳಬೇಕು ಅಂತಕ್ಕಂಥ ಸ್ಥಿತಿನ ತಂದಿಡ್ತಕ್ಕಂಥ ಒಂದು ಸಿಚುವೇಶನ್ಸ್ ಇರುತ್ತೆ. ಇದನ್ನ ನಾವು ಅಡ್ರೆಸ್ ಮಾಡುವಾಗ ದ ಗುಡ್ ಕಂಪನೀಸ್ ಏನಿರುತ್ತೆ, ಒಳ್ಳೊಳ್ಳೆ ಕಂಪನೀಸ್ಗಳು ಯಾವಾಗ ಭಾರತದಲ್ಲಿ ತುಂಬಾ ಕಡಿಮೆ ಯುಟಿಲಿಟಿ ಆಗ್ತಾ ಇದೆ ಸೈಕಾಲಜಿಕಲ್ ಸ್ಕಿಲ್ಸ್. ಅವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸೈಕಾಲಜಿಸ್ಟ್ ನ ಹೈಯರ್ ಮಾಡ್ತಾರೆ ಅಪಾರ್ಟ್ ಫ್ರಮ್ HR. ಸೊ ಕನ್ಸಲ್ಟೆಂಟ್ ಸೈಕಾಲಜಿಸ್ಟ್ ವಿತ್ ಇನ್ ದ ಆರ್ಗನೈಸೇಷನ್ ಅವರು ಒಳ್ಳೆಯ ಅಮೂಲ್ಯವಾದಂಥ ಸಲಹೆಗಳನ್ನು ಕೊಡ್ತಾರೆ. ಯಾಕೆಂದ್ರೆ ಸೈಕಾಲಜಿಸ್ಟ್ ಅಡ್ವೈಸ್ ಇಸ್ ಅ ವೆರಿ ವ್ಯಾಲ್ಯೂಬಲ್ ಅಡ್ವೈಸ್ ಅಂತ ನಾವು ಕರಿತೀವಿ. ಯಾಕೆಂದ್ರೆ ಅವರು ಕಂಪನಿಯ ಹೊರಗಿದ್ದುಕೊಂಡು ಸಲಹೆಗಳನ್ನು ಕೊಡಬಹುದು ಮತ್ತು ಕಂಪನಿಯ ಭಾಗವಾಗಿ ಕೂಡ ನಾವು ಸಲಹೆಗಳನ್ನ ಕೊಡಬಹುದು. ಈಗ ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ, ಕೆಲ ದಿನಗಳಿಂದ ನಡೆದಂತ ಒಂದು ಈ ಉತ್ತರ ಕಾಶಿ, ಅದರಲ್ಲೂ ಕೂಡ ನಾವು ಅವರಿಗೆ ಸಂತೈಸ್ತಕ್ಕಂಥ ಕೆಲಸ, ಅಲ್ಲೂ ಕೂಡ ಒಂದು ಡಾಕ್ಟರ್ ಪ್ಲಸ್ ಸೈಕಾಲಜಿಸ್ಟ್ ಒಂದು ತಂಡವನ್ನ ಕೊಟ್ಟಿದ್ವಿ. ಯಾಕೆಂದ್ರೆ ಅಲ್ಲಿ ಆ ಪರಿಸ್ಥಿತಿಗೆ, ಪ್ರತಿಕೂಲ ಪರಿಸ್ಥಿತಿಗೆ ನಾವು ನಮ್ಮನ್ನ ಮನಸ್ಸನ್ನ ಕಾಯ್ದುಕೊಂಡಿರ್ಬೇಕು, ನಾವು ಧೃತಿಗೆಡಬಾರದು ಅಂತಕ್ಕಂಥದ್ದು. ಅಲ್ಲಿ ಎಮೋಷನಲ್ ಆಸ್ಪೆಕ್ಟ್, ಆಸ್ಪೆಕ್ಟ್ ನಾವು ಕ್ಲಿನಿಕಲ್ ಸೈಕಾಲಜಿಸ್ಟ್ ಇಂದ ಅಥವಾ ಸೈಕಾಲಜಿಯ ಒಂದು ಕೌನ್ಸಿಲಿಂಗ್, ಸೋಷಿಯಲ್ ವರ್ಕ್ ಮತ್ತೆ ಕೌನ್ಸಿಲಿಂಗ್ ಇಂದನೂ ಕೂಡ ನಾವು ಅವರನ್ನ ತಹಬದಿಗೆ ತರಬಹುದು. ಈ ರೀತಿಯ ಒಂದು ಬೆಳವಣಿಗೆ ತುಂಬಾ ಪಾಸಿಟಿವ್. ಈಗ ನಮ್ಮ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಆಸಕ್ತಿ ಬೆಳೆದಿದೆ. ಸೈಕಾಲಜಿಕಲ್ ಫೀಲ್ಡ್ಸ್ ಅಲ್ಲಿ ಯಾವ ರೀತಿ ನಾವು ಗುರುತಿಸ್ಕೊಳ್ಬಹುದು, ಯಾವ ರೀತಿ ನಮ್ಮ ಒಂದು ಪಾತ್ರವನ್ನ ನಾವು ಬೆಳೆಸ್ಕೊಳ್ಬಹುದು ಅಂತಕ್ಕಂಥದ್ದು ಒಂದನ್ನ ನಾವು ವಾತಾವರಣವನ್ನು ನಾವು ಸೃಷ್ಟಿಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ರೀತಿಯ ಒಂದು ಗುರುತಿಸ್ಬೇಕೆ, ಈ ರೀತಿಯ ಒಂದು ಗುರುತಿಸ್ಬೇಕೆನ್ನ ನಾವು
ಬೆಳೆಸ್ಕೊಳ್ಬೇಕಾಗತ್ತೆ. ಈಗ ನಾನು ಮೊದಲನೆಗೆ ಹೇಳ್ದಂಗೆ ಆ ಒಂದು ಉತ್ತರ ಕಾಶಿಯಲ್ಲಿಯೇ ಒಂದು ಸುರಂಗ ಮಾರ್ಗದಲ್ಲಿ ಒಂದು ಸಿಲುಕಿರ್ತಕ್ಕಂಥ ಕಾರ್ಮಿಕರನ್ನ ಅವರು ಆ ಒಂದು ಕಾರ್ಮಿಕರ ಮನೋಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರು ಸುಮಾರು 15 ದಿನಗಳವರೆಗೆ ಆ ಒಂದು ಸುರಂಗದಲ್ಲಿದ್ದಾಗ ನಮಗೆ ಆ ರೀತಿ ಯೋಚನೆ ಆದಾಗ ಅವರಿಗೆ ಯಾವ ರೀತಿ ಯೋಚನೆ ಆಗ್ಬೋದು, ಅದು ಕಾರ್ಮಿಕರ ಒಂದು ಹಂತದಲ್ಲಿ ನಾವು ಯೋಚನೆ ಮಾಡ್ಬೇಕಾಗತ್ತೆ. ನಾವಿಲ್ಲಿ ಪ್ರೊಫೆಷನಲ್ ನಾವು ಯೋಚನೆ ಮಾಡಬಾರ್ದು. ಕಾರ್ಮಿಕರ ಮನಸ್ಸಿನ ಸ್ಥಿತಿ ಏನಿದೆ, ಅವರು ಹೆಚ್ಚು ಓದಿದವರಲ್ಲ, ಹೆಚ್ಚು ತಿಳಿದುಕೊಂಡವರಲ್ಲ. ಆದ್ರೆ ಈ ರೀತಿ ಈ ಒಳಗಾದಾಗ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಏನು ಸಮಸ್ಯೆ ಆಗುತ್ತೆ. ಮತ್ತೆ ಆ ಪರಿಸ್ಥಿತಿಯನ್ನ ಕಾಯ್ದುಕೊಂಡಿರ್ಬೇಕು. ಲಕ್ಕಿಲಿ ಅವರು ಅವ್ರಿಗೆ ಒಂದು ನಾವು ರಿಸ್ಕ್ಯೂನ ಮಾಡಿದೀವಿ. ಆ ರಿಸ್ಕ್ಯೂ ಆಗ್ತಕ್ಕಂಥ 15 ದಿನಗಳ ಹಂತದಲ್ಲಿ ಯಾವ ರೀತಿ ವಿ ಹ್ಯಾವ್ ಟು ಮೇಂಟೈನ್ ಅವರ್ ಟೆಂಪೋ ಅಂತ, ಯಾವ ರೀತಿ ಆ ಒಂದು ಸಿಚುವೇಶನ್ಸ್ ನಾವು ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಈ ರೀತಿಯ ಅಂಶಗಳನ್ನ ಒಂದು ಸೈಕಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ನೋಡಿದಾಗ ಇಲ್ಲಿ ನಾವು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಯಾವುದೇ ಒಂದು ವಿಷಯವನ್ನು ನಾವು ತೆಗೆದುಕೊಂಡಾಗಲೂ ಕೂಡ ಕಾರ್ಯಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಾಗ ನಮ್ಮ ಆಸಕ್ತಿ ಬೇಕು ಮುಖ್ಯ. ಅಲ್ಲಿ ಆ ವಿಷಯದ ಆಸಕ್ತಿ ಇಲ್ಲ ಅಂದ್ರೆ ಆ ಕಾರ್ಯಕ್ಷೇತ್ರದಲ್ಲಿ ಅವನ ಸಮಸ್ಯೆನೇ ತಂದು ಒಡ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ಸಾರಾಂಶ. ಆ ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ ಅಂದ್ರೆ ಸಮಸ್ಯೆ ಮೂಲ ಆಗ್ಬಿಡ್ತಾನೆ ಅವನು. ಎಂಪ್ಲಾಯೀಸ್ ಬಿಕಮ್ ಮೋರ್ ಬರ್ಡನ್ ಟು ದಟ್ ಇನ್ಸ್ಟಿಟ್ಯೂಷನ್. ಹ್ಯೂಮನ್ ರಿಸೋರ್ಸ್ ಒಂದೇ ಅಲ್ಲ, ಹ್ಯೂಮನ್ ರಿಸೋರ್ಸ್ ಇಸ್ ದಟ್ ಓಕೆ, ಯು ಹ್ಯಾವ್ ಟು ಡಿಫೈನ್ ಹ್ಯೂಮನ್ ರಿಸೋರ್ಸ್ ಅಂತ ಅಂದಾಗ, ಮಾನವ ಸಂಪನ್ಮೂಲ ಅಂತ ಅಂದಾಗ ಕಾರ್ಯಕ್ಷೇತ್ರದಲ್ಲಿ ವ್ಯಕ್ತಿ ಸ್ವತಃ ಹೇಗೆ ಸಂಪನ್ಮೂಲ ಆಗಿರ್ತಾನೆ. ಮಾನವ ಸಂಪನ್ಮೂಲ ಅಂತ ನಾವೇನ್ ಕರಿತೀವಿ, ಅವನು ಇಸ್ ದ ರಿಸೋರ್ಸ್ ಟು ದ ಆರ್ಗನೈಸೇಷನ್. ಒಬ್ಬ ನುರಿತ ವ್ಯಕ್ತಿ ಒಂದು ಸಂಸ್ಥೆಗೆ ಅವನು ತುಂಬಾ ಒಂದು ಹತ್ತಿರದವನಾಗಿರ್ತಾನೆ. ಅದಾದ ನಂತರ ನಮಗೆ ಸ್ನೇಹಿತರ ಗುಂಪು ಅಂತ, ನಾನು ಮೊದಲೇ ಈಗಾಗಲೇ ಸಾಕಷ್ಟು ಪಿಯರ್ ಗ್ರೂಪ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಅದಾದ ನಂತರ ನಮಗೆ ವರ್ಕ್ ಅಂಡ್ ಕ್ಯಾರಿಯರ್ ಅಲ್ಲಿ ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸ್ತಕ್ಕಂಥದ್ದು ನಮ್ಮ ಸ್ನೇಹಿತರ ಗುಂಪು ಅಂತ. ಈ ಸ್ನೇಹಿತರ ಗುಂಪು ಅಂತ ಹೇಳಿದಾಗ ವ್ಯಕ್ತಿಯ ಸಾಮಾಜಿಕ ಗುರುತು, ಈಗ ನೋಡಿ ನಮ್ಗೆ ಒಂದು ಫ್ರೆಂಡ್ ಸರ್ಕಲ್ ಅಂತ ನಾವು ಮಾತಾಡ್ತೀವಿ. ಫ್ರೆಂಡ್ ಸರ್ಕಲ್ ಅಂತಂದಾಗ ಏನು, ಫ್ರೆಂಡ್ ಸರ್ಕಲ್ ಅಲ್ಲಿ ಎರಡು ರೀತಿಯ ಒಂದು ಫ್ರೆಂಡ್ ಸರ್ಕಲ್ ಇರುತ್ತೆ, ಒಂದು ಇನ್ಫಾರ್ಮಲ್, ಒಂದು ಫಾರ್ಮಲ್ ಅಂತ. ಇನ್ಫಾರ್ಮಲ್ ಅಲ್ಲಿ ನಮಗೆ ಒಂದು ಬಾಲ್ಯ ಸ್ನೇಹಿತ ಗೆಳೆಯರಿಂದ ಹಿಡಿದು ಹೊಸ ಒಂದು ತಂಡಗಳು ಅಥವಾ ಸ್ನೇಹಿತರುಗಳು ಇರ್ಬೋದು. ಅಥವಾ ಇನ್ಫಾರ್ಮಲ್ ಅಲ್ಲಿ ನಮಗೆ ಬಂದಾಗ ಒಂದು ಪ್ರೊಫೆಷನಲ್ ಆರ್ಗನೈಸೇಷನಲ್ ಗ್ರೂಪ್ ಅಂತ ನಾವು ತೆಗೆದುಕೊಂಡಾಗ ಅಲ್ಲೂ ಕೂಡ ಕೆಲವ ಒಂದು ಪ್ರೊಫೆಷನಲಿ ಸಂಬಂಧಪಟ್ಟಂತ ಸ್ನೇಹಿತರು ಕೂಡ ಇರ್ತಾರೆ. ಅಲ್ಲಿ ಏನಪ್ಪಾ ಅಂದ್ರೆ ನಾವು ಈ ಸ್ನೇಹಿತರ ಗುಂಪು ಆರ್ಗನೈಸೇಷನಲ್ ಆರ್ಗನೈಸೇಷನ್ ಚೆನ್ನಾಗಿರುತ್ತೆ. ಮತ್ತೆ ಅಲ್ಲಿ ಚರ್ಚೆ ನಡೀತಕ್ಕಂಥ ವಿಷಯಗಳು ಬೇರೆ ಆಗಿರತಕ್ಕಂಥದ್ದು. ಮತ್ತೆ ಇಲ್ಲಿ ಇನ್ಫಾರ್ಮಲ್ ಗ್ರೂಪ್ ಬಂದಾಗ ಇಲ್ಲಿ ಚರ್ಚೆ ನಡೀತಕ್ಕಂಥ ವಿಷಯಗಳು ಬೇರೆ ಆಗಿರುತ್ತೆ. ಈಗ ಸ್ನೇಹಿತರ ಗುಂಪು ನಮಗೆ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ಈಗ ನಮಗೆ ಬೇಡ ಅಂದ್ರೂ ಕೂಡ ಸ್ನೇಹಿತರು ನಮ್ಮ ಒಂದು ಹಂತಕ್ಕೆ ಅಥವಾ ನಮಗೆ ಒಂದು ಸ್ನೇಹಿತರಾಗಿಬಿಡ್ತಾರೆ. ಯಾಕೆಂದ್ರೆ ಅಲ್ಲಿ ಸ್ಥಿತಿಗತಿಗಳು, ಸಿಚುವೇಶನ್ಸ್ ಬಹಳ ಮುಖ್ಯವಾದಂತ ಪಾತ್ರ ವಹಿಸುತ್ತೆ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಇದೀವಿ ನಾವು, ಯಾವ ಸಿಚುವೇಶನ್, ಯಾಕೆಂದ್ರೆ ನಮಗೆ ಅಲ್ಲಿ ಇರ್ಲೇಬೇಕಾಗತ್ತೆ, ಒತ್ತಾಯವಾಗಿದ್ರು ಕೂಡ ನಮಗೆ ಇರ್ಬೇಕಾಗತ್ತೆ. ಆದ್ರೆ ಈ ಸ್ನೇಹಿತರು ಒಳ್ಳೆಯ ಹವ್ಯಾಸ ಇರ್ತಕ್ಕಂಥ ಸ್ನೇಹಿತರು ಅಥವಾ ಒಳ್ಳೆಯ ಒಂದು ಟೀಮ್ ಗ್ರೂಪ್ ಏನಿದೆ, ಟೀಮ್ಸ್ ಅಂತ ಏನ್ ಕರಿತೀವಿ, ಟೀಮ್ ವರ್ಕ್ ಏನಂತ ಕರಿತೀವಿ, ಆ ತರ ಟೀಮ್ ವರ್ಕ್ ಇದ್ರೆ ಇಟ್ಸ್ ರಿಯಲಿ ಲಕ್ಕಿ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಅಲ್ಲಿ ಟೀಮ್ ಬಹಳ ಅನುಕೂಲಕರವಾದಂತ ವಾತಾವರಣವನ್ನ, ಸೋಷಿಯಲ್ ಸಪೋರ್ಟ್ ಅಂತ ನಾವೇನ್ ಕರಿತೀವಿ, ಆ ಸೋಷಿಯಲ್ ಸಪೋರ್ಟ್ ಫ್ರೆಂಡ್ ಸರ್ಕಲ್ ಆಗ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರೊಫೆಷನಲ್ ಒಂದು ರೀತಿಯ ಸೋಷಿಯಲ್ ಸಪೋರ್ಟ್ ಆಗ್ತಕ್ಕಂಥದ್ದು. ನಮಗೆ ಈ ರೀತಿ ವಿಷಯಗಳು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ವಿಷಯಗಳು ನಮಗೆ ಬಹಳ ಮುಖ್ಯವಾದಂತ ಪಾತ್ರ ವಹಿಸುತ್ತೆ. ಸೊ ಇದೆಲ್ಲ ಸೋಷಿಯಲ್ ಸಪೋರ್ಟಿಗೆ ಸಂಬಂಧಪಟ್ಟಂತ ಒಂದು ವಿಷಯಗಳು ನಮಗೆ ಹೆಚ್ಚು ಮಹತ್ವವನ್ನು ವಹಿಸುತ್ತೆ ಅಂತ ಹೇಳಿ. ಸೊ ಹೀಗೆ ನೋಡಿದಾಗ ಸ್ನೇಹಿತರ ಗುಂಪುಗಳ ಬಗ್ಗೆನೂ ನಾನು ಹೇಳಿದ್ದೀನಿ. ಸೊ ಈಗ ಸ್ನೇಹಿತರ ಗುಂಪುಗಿಂತ ಮುಂಚೆ ಇನ್ನೊಂದು ವಿಷಯನ ನಾವು ಅರ್ಥ ಮಾಡ್ಕೊಳ್ಳೋಣ. ಇದರ ಮಹತ್ವ ಏನಪ್ಪಾ ಅಂದ್ರೆ, ಈಗ ಸ್ನೇಹಿತರ ಸಾಮಾಜಿಕ ಸಂಪರ್ಕ ಮುಂದುವರೆದಂತೆ ಅನೇಕ ರೀತಿಯ ಸ್ನೇಹಿತರ ಗುಂಪು ಬೆಳೀತಾ ಹೋಗುತ್ತೆ. ಸೊ ಸೋಷಿಯಲಿ ನಾವು ಎಲಾಬೊರೇಟ್ ಆದಂಗೆ ನನಗೆ ಕ್ಲಬ್ ಆಗಿರೋ, ಈಗ ನಾನು ಒಂದು ರೈಲ್ವೆ ಕ್ಲಬ್ ಮೆಂಬರ್ಸ್ ಆಗಿರ್ಬೋದು, ಜಿಮ್ಖಾನಾ ಕ್ಲಬ್ ಮೆಂಬರ್ಸ್ ಆಗಿರ್ಬೋದು, ನೋಟ್ರಿ ಕ್ಲಬ್ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಾನು ಯಾವುದೇ ಒಂದು ಏನ್ ಹೇಳ್ತಾ ಕರಿತೀವಿ, ಅಥವಾ ಯಾವುದೇ ಒಂದು ಸ್ಪೋರ್ಟ್ಸ್ ಆರ್ಗನೈಸೇಷನ್ ಅಲ್ಲಿ ನಾನು ಮೆಂಬರ್ಶಿಪ್ ತಗೊಂಡಿರ್ಬೋದು, ಅಥವಾ ಯಾವುದೇ ಒಂದು ಪ್ರೊಫೆಷನಲ್ ಬಾಡಿ ಒಂದು ಸದಸ್ಯತ್ವವನ್ನು ನೀವು ಪಡೆದಿರ್ಬೋದು. ಸೊ ಈ ಒಂದು
ಪ್ರೊಫೆಷನಲ್ ಬಾಡಿ ಇಲ್ಲಿ ನೀವು ತಗೊಂಡಾಗ ಅಲ್ಲಿ ನಿಮಗೆ ಒಂದು ಗುರುತಿಸುವಿಕೆ ಬೆಳೆಯುತ್ತೆ, ಅಲ್ಲಿ ನಿಮಗೆ ಅವಕಾಶಗಳು ಸಿಗುತ್ತೆ, ಅಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಕೇವಲ ಅಲ್ಲಿ ಒಂದು ಆರ್ಗನೈಸೇಷನ್ಸ್ ಅಲ್ಲ, ಒಂದು ಮುಖ್ಯವಾಗಿ ಗಮನಿಸಬೇಕಾದಂದ್ರೆ ಒಂದು ಯಾವ ರೀತಿ ಪ್ರೊಫೈಲ್ಸ್ ನಮಗೆ ಮೆಂಬರ್ಶಿಪ್ ಇರುತ್ತೆ ಅಲ್ಲಿ ಅಂತಕ್ಕಂಥದ್ದು ಕೂಡ ಮುಖ್ಯವಾದಂತ ಅಂಶ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಇವೆಲ್ಲ ಅಂಶಗಳನ್ನ ಅವಲೋಕನ ಮಾಡಿದಾಗ ಅಬ್ಸರ್ವೇಷನ್ಸ್ ಅನ್ನ ನಾವು ಗಮನದಲ್ಲಿಟ್ಟಾಗ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ಸ್ ಅನ್ನ ನಾವು ಕೊಡ್ಬೇಕಾಗತ್ತೆ ಆಯ್ಕೆ ಮಾಡ್ಕೊಳ್ಳುವಾಗ. ನಾನು ಮೊದಲೇ ಸ್ಲೈಡ್ ಅಲ್ಲಿ ಹೇಳಿದ್ದೀನಿ, ಉದ್ಯೋಗವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಪೂರ್ವ ತಯಾರಿಯಾಗಿರ್ಬೇಕು. ಪೂರ್ವ ತಯಾರಿ ಇಲ್ಲದೆ ಉದ್ಯೋಗ ಆಯ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ. ಸೊ ಹೀಗೆ ನಾವು ಮುಂದೆ ಹೋದಾಗ ಈಗ ನಾವು ಇನ್ನೊಂದು ಅಂಶವನ್ನ ಗಮನಿಸಬೇಕು, ಸಾಮಾಜೀಕರಣ ಪ್ರಕ್ರಿಯೆ, ಸೋಷಿಯಲೈಸೇಷನ್ ಪ್ರೊಸೆಸ್ ಅಂತ. ಬಹಳ ಮುಖ್ಯವಾದಂತ ಒಂದು ಅಂಶ ಏನಪ್ಪಾ ಅಂದ್ರೆ, ಸಾಮಾಜಿಕ ಕ್ರಿಯೆಯಲ್ಲಿ ನಾವು ಸಾಕಷ್ಟು ಅಂಶಗಳನ್ನ ಕಲಿತೀವಿ. ಏನಪ್ಪಾ ಅಂತಂದ್ರೆ, ನಾವು ಮೊದಲೇ ಹೇಳಿದಾಗೆ ಒಂದು ಸೋಷಿಯಲೈಸೇಷನ್ ಪ್ರೊಸೆಸ್ ಅಲ್ಲಿ ಆಟಿಟ್ಯೂಡ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಬೆಳೀತಕ್ಕಂಥದ್ದು. ಯಾವುದೇ ವಿಷಯದ ಬಗ್ಗೆ ನನಗೆ ಆ ವಿಷಯ ಗೊತ್ತು, ನನಗೆ ಈ ವಿಷಯ ಗೊತ್ತು, ಅಥವಾ ನನಗೆ ಆ ವಿಷಯದ ಬಗ್ಗೆ ಅಷ್ಟು ಗೊತ್ತಿದೆ, ಇದು ಸರಿ ಇದು ತಪ್ಪು ಅಂತ ಎಷ್ಟೋ ವಿಷಯಗಳು ನಮಗೆ ಗೊತ್ತೇ ಇರದಿರ್ತಕ್ಕಂಥ ವಿಷಯಗಳ ಬಗ್ಗೆನೂ ಕೂಡ ನಾವು ಕೆಲವೊಂದು ಅಭಿಪ್ರಾಯಗಳನ್ನ ರೂಢಿಸ್ಕೊಳ್ತೀವಿ. ಆಗ ಅದು ನಮಗೆ ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ಸೋಷಿಯಲೈಸೇಷನ್ ಪ್ರೊಸೆಸ್ ಇಂದನೇ ನಾವು ಸಾಮಾಜಿಕ ಸಂಪರ್ಕ, ದೃಷ್ಟಿಕೋನ, ಮತ್ತೆ ಸಾಮಾಜಿಕ ನಮ್ಮ ಕೆಲಸಗಳೇನು, ಯಾವೆಲ್ಲ ವಿಷಯಗಳು ನಮಗೆ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥ ವಿಷಯಗಳು ಮುಖ್ಯವಾದಂಥ ಒಂದು ಅಂಶವನ್ನು ವಹಿಸುತ್ತೆ. ಬಲವರ್ಧನೆ, ಅನೇಕ ರೀತಿಯ ಸಾಮಾಜಿಕ ಸಂಪರ್ಕಗಳು ವ್ಯಕ್ತಿಯ ಸಾಮಾಜಿಕ ಸ್ಥಾನಮಾನ ಮತ್ತು ಸಾಮಾಜಿಕ ಅಧಿಕಾರಗಳನ್ನು ಸ್ಪಷ್ಟಪಡಿಸುತ್ತವೆ. ಉದಾಹರಣೆಗೆ, ಕಮ್ಯುನಿಕೇಶನ್ಸ್ ಬೆಳೆದಾಗ, ನಮಗೆ ಹೆಚ್ಚು ಕಮ್ಯುನಿಕೇಶನ್ಸ್ ಇತ್ತು ಅಂದ್ರೆ ನಮಗೆ ಅಲ್ಲಿ ವ್ಯಕ್ತಿಯ ಸ್ಥಾನಮಾನ ಮತ್ತು ಅವರಿಗೆ ಹೆಚ್ಚು ಅವಕಾಶಗಳಿರುತ್ತೆ ಅಂತ ಹೇಳಿ. ಈಗ ಸಾಮಾನ್ಯವಾಗಿ ನಾವು ವಾಟ್ಸಪ್ ಗ್ರೂಪ್ ಅನ್ನು ಮಾಡ್ಕೊಳ್ತೀವಿ. ವಾಟ್ಸಪ್ ಗ್ರೂಪ್ ಅಲ್ಲಿ ನಮಗೆ ಅಭಿರುಚಿಯಾಗಿರ್ತಕ್ಕಂಥ, ನಮಗೆ ಆಸಕ್ತಿ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ನಮಗೆ ಯಾವೆಲ್ಲ ಈಗ ನಾವು ಸೈಕಾಲಜಿ ಪ್ರೊಫೆಸರ್ಸ್ ಆಗಿದ್ರೆ ನಾವು ಸೈಕಾಲಜಿ ಪ್ರೊಫೆಸರ್ಸ್ ಒಂದು ಗ್ರೂಪ್ ಮಾಡ್ಕೊಂಡಿರ್ತೀವಿ. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಅಂಶಗಳು ನಮ್ಮಲ್ಲಿ ಶೇರ್ ಮಾಡ್ಕೊಳ್ತಕ್ಕಂಥದ್ದು, ಅನುಕೂಲವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಶೇರ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಿದ್ದಾಗ ಅಲ್ಲಿ ನಾವು ಅದನ್ನ ಗಮನ ಕೊಟ್ಟು ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾವು ಮುಂದೆ ಹೋಗೋಣ. ಬಲವರ್ಧನೆ ಅಂತಕ್ಕಂಥದ್ದು, ಅಲ್ಲಿ ನಮಗೆ ಒಂದು ಸ್ಟೆಮಿನಾ, ಅಲ್ಲಿ ನಮ್ಗೆ ಒಂದು ಅಭಿರುಚಿ ಬೆಳೀತಕ್ಕಂಥದ್ದು, ಸಪೋರ್ಟ್ ಹೆಚ್ಚಾಗ್ತಕ್ಕಂಥದ್ದು ಅಂತೇಳಿ. ಸೊ ಮಾದರಿ ಅನುಕರಣೆ ಅಂತ, ಸಾಮಾಜಿಕ ಕಲಿಕೆಯು ಮಾದರಿ ಅನುಕರಣೆಯನ್ನು ಮಾಡುತ್ತದೆ. ನಾವು ಸಾಕಷ್ಟು ವಿಷಯಗಳನ್ನು ಬೇರೆಯವರು, ಸೊ ದ ರೋಲ್ ಮಾಡೆಲ್, ಬೇರೆಯವ್ರನ್ನು ನೋಡ್ತಾನು ಕೂಡ ನಾವು ಸಾಕಷ್ಟು ಅನುಕರಣಿಕೆಯನ್ನ ಕಲಿತೀವಿ. ನಮಗೆ ಗೊತ್ತೇ ಇಲ್ಲದೆ ಕಾನ್ಶಿಯಸ್ಲಿ ಅನ್ಕಾನ್ಶಿಯಸ್ಲಿ ಸಾಕಷ್ಟು ವಿಷಯಗಳನ್ನ ಕಲಿತೀವಿ. ಆಮೇಲೆ ಶಿಷ್ಯವೃತ್ತಿಯ ಬೆಳವಣಿಗೆ ಅಂದ್ರೆ ಇಲ್ಲಿ ಇಂಟರ್ನ್ಶಿಪ್ ಡೆವಲಪ್ಮೆಂಟ್ ಆಗುತ್ತೆ. ವೇರಿಯಸ್ ಆಸ್ಪೆಕ್ಟ್ ಅಲ್ಲಿ ಇಂಟರ್ನ್ಶಿಪ್ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತೆ. ನಾವು ಪುರಾತನ ಶಿಕ್ಷಣವನ್ನು ನೋಡಿದ್ರೂ ಕೂಡ ಇಂದಿನ ಶಿಕ್ಷಣಗಳು ಕೂಡ ಒಂದು ಇಂಟರ್ನ್ಶಿಪ್, ಒಂದು ಶಿಷ್ಯವೃತ್ತಿಯ ಬೆಳವಣಿಗೆ ಅಂದ್ರೆ ಇಂಟರ್ನ್ಶಿಪ್ ಬೆಳೀತಕ್ಕಂಥದ್ದು ಅಂತ ಹೇಳಿ. ಸೊ ಇಂಟರ್ನ್ಶಿಪ್ ಬೆಳವಣಿಗೆ ಯಾಕೆ ಮುಖ್ಯ ಅಂದ್ರೆ, ಅದು ನಮ್ಮ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಪ್ರಾಕ್ಟಿಕಲಿ ಅಪ್ಲಿಕೇಶನ್ಸ್ ಓರಿಯೆಂಟೆಡ್ ಆಗಿರ್ತಕ್ಕಂಥದ್ದು. ಸೊ ಹೀಗೆ ನಾನು ಇಂದಿನ ಒಂದು ದಿನದಲ್ಲಿ ಸಮ್ಮರೈಸ್ ಮಾಡ್ಬೇಕಪ್ಪ ಅಂದ್ರೆ, ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಕಾರ್ಯಕ್ಷೇತ್ರದ ಬಗ್ಗೆ ಯೋಚನೆ ಮಾಡಿದೆ. ಅದರಲ್ಲಿ ಕೆಲಸ ಮತ್ತು ಉದ್ಯೋಗ ಆಯ್ಕೆ ಹೇಗಿರಬೇಕು, ಯಾವ ರೀತಿ ಕೆಲಸ ಉದ್ಯೋಗ ಆಯ್ಕೆ ಮುಖ್ಯ, ನಮಗೆ ಉದ್ಯೋಗ ಆಯ್ಕೆ ಮಹತ್ವ ಏನು, ಮತ್ತೆ ಕಾರ್ಯಕ್ಷೇತ್ರದಲ್ಲಿ ವ್ಯಕ್ತಿಯ ಗುರುತಿಸುವಿಕೆ ಯಾವ ರೀತಿ ಇರುತ್ತೆ, ಒಂದು ಐಡೆಂಟಿಟಿ ಹೇಗಿರುತ್ತೆ, ಹೊಸ ಹೊಸ ವ್ಯಕ್ತಿಗಳ ಜೊತೆಗೆ ಅವ್ರು ಹೇಗೆ ಸಂಪರ್ಕ ಮಾಡ್ತಾರೆ, ಅದ್ರ ಜೊತೆಗೆ ಸ್ನೇಹಿತರ ಗುಂಪು ಅಂತೇಳಿ ಫ್ರೆಂಡ್ ಸರ್ಕಲ್ಸ್ ಅಂಡ್ ಸೋಷಿಯಲ್ ಸಪೋರ್ಟ್, ಇನ್ಫಾರ್ಮಲ್ ಆರ್ ಫಾರ್ಮಲ್ ಗ್ರೂಪ್ಸ್ ಹೇಗಿದೆ, ಮತ್ತೆ ಸ್ನೇಹಿತರ ಗುಂಪಿನ ಮಹತ್ವ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫ್ರೆಂಡ್ಸ್ ಗ್ರೂಪ್ ಅಂತಕ್ಕಂಥ ವಿಷಯ, ಮತ್ತೆ ಸೋಷಿಯಲೈಸೇಷನ್ ಪ್ರೊಸೆಸ್ ಅಲ್ಲಿ ಯಾಕೆ ಇದು ಬಹಳ ಮುಖ್ಯವಾಗುತ್ತೆ, ಏನೆಲ್ಲ ಸಾಮಾಜಿಕರಣ ಪ್ರಕ್ರಿಯೆಗಳಿಂದ ಸಾಮಾಜಿಕ ಸಂಪರ್ಕ ಹೆಚ್ಚುತ್ತೆ, ದೃಷ್ಟಿಕೋನಗಳು, ಬೇರೆ ಬೇರೆ ರೀತಿಯ ದೃಷ್ಟಿಕೋನಗಳು ಕೂಡ ಬೆಳೆಯುತ್ತೆ, ಸಾಮಾಜಿಕ ಪಾತ್ರಗಳು ಕೂಡ ಇಲ್ಲಿ ಬೆಳೆಯುತ್ತೆ, ಮತ್ತೆ ಬಲವರ್ಧನೆ ಕೂಡ ನಮಗೆ ಹೆಚ್ಚುತ್ತೆ ಅಂತ ಹೇಳಿ ನಾನು ಕೆಲವು ವಿಷಯಗಳನ್ನ ಇಲ್ಲಿ ಮಾದರಿ ಅನುಕರಣೆ ಆಗಿರ್ಬೋದು, ಇದೆಲ್ಲ ವಿಷಯಗಳನ್ನ ನಾನು ಇಂದಿನ ತರಗತಿಯಲ್ಲಿ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ನಾವು ಬೇರೆಯ ಒಂದು ವಿಷಯವನ್ನ ಇದೇ ಸಂಬಂಧಪಟ್ಟಾಗ ಮಾತಾಡೋಣ. ನಮಸ್ಕಾರ.